ಹಾಯ್ ಹಲೋ ನಮಸ್ಕಾರ. ನೀ ನೋಡ್ತಾ ಇರ ಇದು ವೀಕೆಂಡ್ ನ ಲಾಫಿಂಗ್ ಕಥಕ್ಕಳಿ ಗೆಚ್ಚಿ ಗಿಲಿಗಿಲಿ ಸೀಸನ್ 2. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಜಡ್ಜಸ್, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇದೆ. ಹೇಳಿ ಸರ್, ಏನು ಅಂತ. ಒಂದು ನೊಂದ ಜೀವ ಮತ್ತೆ ಮತ್ತೆ ನೋಯಿಸಬೇಡ ಅಯ್ಯೋ ಅಂತ ನಿಮ್ಮನ್ನ ಮೀಟ್ ಮಾಡ್ಲೇಬೇಕು ಅಂತ ಸ್ಟೇಜ್ ಮೇಲೆ ಬರ್ಬೇಕು ಅಂತ ಅವರು ಫ್ಯಾನ್ಸ್ ಕಾಯ್ತಾ ಇದಾರೆ. ಅಯ್ಯೋ ನೀವು ಏನಾದ್ರು ಪರ್ಮಿಷನ್ ಕೊಟ್ರೆ ಅವ್ರನ್ನ ವೇದಿಕೆ ಮೇಲೆ ಕರಿತೀವಿ. ಪ್ಲೀಸ್ ಕರ್ಸಿ. ಏನು ಅಂತ ಅವರೇ ಹೇಳ್ತಾರೆ. ಎಸ್, ಕರ್ಸ್ಬೋಣ ಫ್ಯಾನ್ ಅನ್ನ. ಓಕೆ, ನಮ್ಮ ಜಡ್ಜಸ್ ಪರ್ಮಿಷನ್ ಕೊಟ್ಟಾಗಿದೆ. ಲೆಟ್ಸ್ ವೆಲ್ಕಮ್ ನಮ್ಮ ಗಿಚ್ಚಿ ಗಿಲಿಗಿಲಿಯ ಬಿಗ್ ಸೆಲೆಬ್ರಿಟಿ ಫ್ಯಾನ್ ಆನ್ ಸ್ಟೇಜ್. ತಲೆ ಕೆಡ್ಸ್ಕೊಬೇಡ, ನನ್ನ ಹೆಂಡತಿ ಸೆರಗ್ ಸಿಕ್ಕಿಲ್ಲ ಅಂದ್ರೆ ನಿಮ್ ಬೆಳ್ ಸಿಕ್ತಲ್ಲ ಅಷ್ಟೇ. ಇಬ್ರು ನೆಮ್ಮದಿಯಾಗೇ ಇದ್ರಿ, ಏನಾಯ್ತು? ಏನಿಲ್ಲ, ನಾನು ಓದಲ್ಲಿ ಬಂದಲ್ಲಿ ಎಲ್ಲ ಒಂದೇ ಪ್ರಶ್ನೆ ಕೇಳ್ತಿದ್ದಾರೆ, ಎಲ್ಲಿ ನಿಮ್ಮ ಹೆಂಡತಿಯಲ್ಲಿ ಅಂತ. ನಂಗೆ ತುಂಬಾ ಮನ್ಸಿಗೆ ಬೇಜಾರಾಗಿ ಇವತ್ತು ಆಗಿದ್ದಾಗ್ಲಿ ನಾನು ಬಂದ್ಬಿಡ್ತೀನಿ ನಿಮ್ಮ ಗಿಚ್ಚಿ ಗಿಲಿಗಿಲಿ ಶೋಗೆ. ನಾನು ನಿಮ್ ಶೋನೆಲ್ಲ ಕುತ್ಕೊಂಡ್ಬಿಡ್ತೀನಿ ನನ್ನ ಹೆಂಡತಿ ಜೊತೆ ಅವಳು ಅಂತ ಅಂದ್ಬಿಟ್ಟು ಬಂದಿದ್ದೀನಿ ನಾನು. ಹೆಂಡತಿನ ಶೋ ಕಳಿಸ್ಬಿಟ್ಟು ಮನೇಲಿ ಕೂತ್ಕೊಂಡು ಮೂರು ಪೆಗ್ಗಿಗೆ ಅಂತ ಹಾಡಾಡ್ಕೊಂಡು ಮಜಾ ಮಾಡ್ಕೊಂಡು ಸ್ಟೇಜಿಗೆ ಬಂದು ಕಣ್ಣೀರು ಸುರಿಸೋ ಅಂತ ನಾಟಕ ಆಡ್ತಾ ಇದೀರಲ್ಲ, ಇದು ತಪ್ಪಲ್ವಾ? ಓಕೆ ಫ್ರೆಂಡ್ಸ್, ಬಾಯ್. ಅವಳ ಪರ್ಫಾರ್ಮೆನ್ಸ್ ಲೈವ್ ಆಗಿ ಕೂತ್ಕೊಂಡು ನೋಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಏನ್ ನೀವಿ ಲಕ್ನೋ, ಹೌ ಆರ್ ಯು ಫೀಲಿಂಗ್? ನೀವಿ ಇಲ್ಲಿ ಸ್ಟೇಜ್ ಮೇಲೆ ಏನಾದ್ರೂ ಮರ್ತೋಗ್ಬಿಟ್ರೆ ಬಂದು ಮನೇಲಿ ಸಖತ್ತಾಗಿ ಮಾಡಿ ಏನ್ ಚೆನ್ನಾಗ್ ಮಾಡ್ತೀನಿ ಅಂತ ಬಿಲ್ಡಪ್ ಕೊಡ್ತೀನಿ. ಇವಾಗ ನಾನು ಕರೆಕ್ಟಾಗಿ ಮಾಡ್ಬೇಕು, ಬಿಲ್ಡಪ್ ಎಲ್ಲ ಕೊಡಕ್ಕಾಗಲ್ವಲ್ಲ, ನೀಟಾಗಿ ಚೆನ್ನಾಗಿ ಮಾಡ್ಬೇಕು ಇವಾಗ. ಅದಕ್ಕೆ ನರ್ವಸ್ ಆಗ್ತಿದ್ದೀನಿ. ಅದು ಚಂದನ್, ನಿನ್ನ ಧೈರ್ಯಕ್ಕೆ ನಾನು ಮೆಚ್ತೀನಿ ಚಂದನ್. ಏನಕ್ಕೆ? ಮನೇಲೂ ಪರ್ಫಾರ್ಮೆನ್ಸ್ ನೋಡಿ, ಇಲ್ಲೂ ಪರ್ಫಾರ್ಮೆನ್ಸ್ ನೋಡಕ್ ಬಂದಿರ ಅಂತ ಏಕೈಕ ಧೀರ ಶೂರ ವೀರ ಚಂದನ್ಗೆ ಗಂಡನ್ ಮುಂದೆ ಆಕ್ಟ್ ಮಾಡೋದಕ್ಕೆ ಆರ್ ಯು ರೆಡಿ? ವೆರಿ ವೆರಿ ರೆಡಿ. ಸೊ ನೋಡೋದಕ್ಕೆ ನೀವು ರೆಡಿನಾ? ನಾನು ರೆಡಿ. ಪ್ಲೀಸ್ ಆರಾಮಾಗಿ ಕೂತ್ಕೊಂಡು ಲೈವ್ ಆಗಿ ನೋಡಿ. ನಾವೆಲ್ಲ ಹೋಗಿ ದೇವ್ರ ಹತ್ರ ಸಿಕ್ಕಾಪಟ್ಟೆ ಕಷ್ಟ ಹೇಳ್ಕೊತೀವಿ, ಆದ್ರೆ ದೇವರೇ ಬಂದು ನಮ್ಮ ಹತ್ರ ಕಷ್ಟ ಹೇಳ್ಕೊಂಡ್ರೆ ಏನೇನೆಲ್ಲ ಆಗುತ್ತೆ ಅಂತ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳುಗಳೊಂದಿಗೆ ಸ್ವಾಗತಿಸಿ ಹುಲಿ ಕಾರ್ತಿಕ್, ರಾಘು, ಚಂದ್ರಪ್ರಭಾ, ಪ್ರಶಾಂತ್, ಗೋಬ್ರಾನ್, ನಿವೇದಿತಾ, ಬಸ್ಸು, ನಿತಿನ್ ಹಾಗೂ ಕಾರ್ತಿಕ್. ಅಂತ ನನ್ ಮಗ ನೋಡಿ ಸರ್, ದಿನ ಬೆಳಿಗ್ಗೆ ಹೂ ತತ್ತಾನೆ, ಹಾಕ್ತಾನೆ, ಅದನ್ನೇ ಎತ್ಕೊಂಡು ಹೋಗಿ ಅಲ್ಲಿ ಮಾರಾಟ ಮಾಡ್ತಾನೆ. ಸರ್ ನಮಸ್ಕಾರ. ನಮಸ್ಕಾರ. ಅಂದಂಗೆ ನಾನು ದೇವ್ರು, ಅಗರಬತ್ತಿ ದೇವ್ರು ಅಂತ. ಎಲ್ಲ ಭಕ್ತಾದಿಗಳು ಬಂದು ನನ್ನ ಹತ್ರ ಕಷ್ಟ ಹೇಳ್ತಾರೆ ಸರ್. ಯಾರು ಒಂದ್ ದಿವ್ಸ ದೇವ್ರಿಗೇನು ಅಂತ ಕಷ್ಟ ಕೇಳಿದಿರ ಸರ್? ದೇವ್ರಿಗೆ ಬೇಜಾನ್ ಕಷ್ಟ ಐತೆ. ಯಾರಿಂದ ಹೇಳಿ? ಎಲ್ಲ ಭಕ್ತಾದಿಗಳಿಂದನೇ ಕಷ್ಟ. ಏನೇನು ಅಂತ ನೋಡ್ತೀರಾ? ಗೊತ್ತವ್ರು ನೋಡಿ. ನೆಮ್ಮದಿ ಕೂತಿದ್ಯಲ್ಲಪ್ಪ, ನೆಮ್ಮದಿ ಕೂತಿದ್ಯಾ? ನಾನೇನ್ ಕೇಳ್ದೆ, ನೀನೇನ್ ಕೊಟ್ಟೆ? 25 ವರ್ಷದಿಂದ ಇದು ಒಂದೇ ಹೇಳ್ತವನೇ ಸರ್. ಮಾತಾಡ್ತಾ ಇದ್ದೀನಿ. ನಾನೇನ್ ಕೇಳ್ದೆ, ನೀನೇನ್ ಕೊಟ್ಟೆ? ಏನಾರ ಕೇಳ ಸಹಾಯ ಕೊಡ್ತೀನಿ. ಮಾತಾಡು, ಬಾಯಿ ಬಿಟ್ಟು ಮಾತಾಡು ದೇವ್ರೆ, ಮಾತಾಡು. ಪ್ರತಿ ಸಲ ಬಂದು ಮನ್ಸಿಂದ ಏನ್ ಕೊಟ್ಟೆ ಅಂತ ಕೇಳದೆ ಆಯ್ತು. ಮಾತಾಡು. ಮಾತಾಡ್ತಾ ಇದೀನಿ, ನೀನ್ ಕೇಳುತ್ತೆ ಇಲ್ಲ ಕಲ್ಲ, ನಾನು ಏನೆಲ್ಲ ಮಾಡ್ಲಿ? ನೀನು ಮಾತಾಡ, ನಾನ್ ಪರಿಸ್ಥಿತಿ ನೋಡಿ ಈಗ. ಅಯ್ಯೋ, ಒತ್ತಿ ದೂರ ನಿಂತ್ಕೊಂಡು ಹೊಡಿಯೋ. ಹೊಡ್ದು ಕಿವಿಲ್ ರಾಕ್ತಾ ಬರ್ಸ್ತಾವನೆ. ಇಷ್ಟು ಜೋರಾಗಿ ನಾನು ಬಡಿದ್ರು ನಿನಗೆ ಎಚ್ಚರ ಆಗ್ತಾ ಇಲ್ಲ. ಈ ಭಕ್ತನ ಕೂಗು ಕೇಳ್ತಾ ಇಲ್ಲ ನಿನ್ಗೆ. ಆಗ್ಲಿ ಯಾರೋ ಭಕ್ತಾದಿಗಳು ಬರುತ್ತಿದ್ದಾರೆ, ಅವರು ಬಂದು ಹೋದ ಮೇಲೆ ನಾನು ನಿನ್ನನ್ನು ಮಾತನಾಡಿಸ್ತೇವೆ. ಕರುಣಾಮಯಿ, ನನ್ನಂತ ಹುಡುಗರಿಗೆಲ್ಲ ಪ್ರೀತಿ, ಕ್ರಶ್, ಲವ್ ಮುಂತಾದವುಗಳಿಂದೆಲ್ಲ ಸಿಕ್ಕಿ ಸಾಕ್ತೀಯ. ಇನ್ನೇನು ಹುಡುಗಿನ ಕರ್ಕೊಂಡು ಓಡ್ಬೇಕು ಅನ್ನೋಷ್ಟರಲ್ಲಿ ತಂದೆ ತಾಯಿಗೆ ಗೊತ್ತು ಮಾಡಿಸಿ ಬೀಳ್ಸಿ ಬಿಡ್ತೀಯ. ಆಹಾ, ಇದಕ್ಕೆಲ್ಲ ನೀನೇ ಸರಿ ಸಾಟಿ. ಪ್ರೀತಿಯಿಂದ ಕೇಳ್ಕೊಳ್ತೀನಿ, ಈ ಮಗುನ ಕೈ ಬಿಡ್ಬೇಡ. ನನ್ ಲವ್ ಸಕ್ಸಸ್ ಆಗಿದೆ. ಮೊದ್ಲು ಹರಕೆ ತೀರ್ಸಿನಿ. ಊದ್ಬತ್ತಿ, ಈ ಮಗುವಿಗೆ ನೀನೇ ಶಕ್ತಿ ಕೊಡ್ಬೇಕು. ಏನು ನೋವಾಗ್ದಾಗೆ ನೋಡ್ಕೊ. ಊದ್ಬತ್ತಿ
ಈ ಆರತಿನ ಸ್ವೀಕರಿಸು, ಈ ಮಗುವಿಗೆ ತಲಿಪಾಡಿಸು. ಆಹಾ. ಇಲ್ಲಿ ನಾನ್ ಯಾರು? ಅದು ಸಾಯಿಲಿ, ನೀನ್ ಯಾರು? ನಾನು ಯಾರಂತ ಗೊತ್ತಿಲ್ಲ ಬಂತ. ನೀನೆಲ್ಲಿ ಮಾತಾಡ್ತೀಯ? ಮೂರ್ತಿ ಮಾತಾಡಲ್ಲ. ಇಲ್ಲಿ ನಾಯಿ ಇಲ್ಲಿ ತೊಡೆ ಸುಡ್ತಾ ಇದ್ದೆ ಫಸ್ಟ್ ಇದನ್ನ ಎತ್ತೋ. ಮಹಾಪ್ರಭು, ಈ ಆರತಿಯ ಸ್ವೀಕರಿಸು. ಆಹಾ ಮಹಾಪ್ರಭು. ಮಗನಿರೋ ಕೂದಲೆಲ್ಲ ಸುಡ್ತಾ ಐತೆ, ಎತ್ತ ಲೇ ಲೇ ಎತ್ತ. ಇದನ್ನ ಎಲ್ಲೂ ಹಾಕಲ್ಲ. ಈ ಆರತಿ ನಿನ್ನ ಪಾದಕ್ಕೆ ಸಮರ್ಪಣೆ. ನಾಯಿ ಕಾಲೆಲ್ಲ ಸುಡ್ಕೊಳ್ತಾ ಐತೆ, ತೆಗಿಯೋ. ನನ್ನ ಕೊನೆಯ ಆಸೆ ಇದೆ, ಈ ಹರಕೆ ನೀನು ಈಡೇರಿಸಲೇಬೇಕು. ಲವ್ ಆಗಿದೆ, ನಂಗೆ 2 ಮಕ್ಕಳಾಗ್ಬೇಕು, ಆದ್ರೆ ಮದುವೆ ಆಗ್ಬಾರ್ದು. ಅಯ್ಯೋ ನಾಯಿ ಹೋಗ. ಹೇಳಿದ್ದೀನಿ. ಓ ಊದ್ಬತ್ತೆ. ಅವನು ಇಷ್ಟೊಂದು ಗಂಟ ಏನೇನೋ ಬಡ 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 ಅಂತಿದ್ದ, ಎಲ್ಲ ಕೇಳಿಸ್ಕೊಂಡೆ. ಆದ್ರೆ ನಾನೇನ್ ಕೇಳಿದೆ ನೀನೇನ್ ಕೊಟ್ಟೆ? ಏನಂತ ಹೇಳ್ಸಿ? ಅಲ್ಲ, ನಾನೇನ್ ಕೇಳಿದೆ ನೀನೇನ್ ಕೊಟ್ಟೆ? ಅದೇನಂತ ಹೇಳು. ಮಾತಾಡೋ ಭಗವಂತ, ಮಾತಾಡೋ. ಮಾತಾಡ್ತಾ ಇದ್ದೀನಿ ಕೇಳು. ನೀನ್ ಹೆಂಗ್ ಮಾತಾಡ್ಸ್ಬೇಕಂತ ಗೊತ್ತಪ್ಪ ಪರಮಾತ್ಮ. ಇದನ್ನು ತೆಗೆದು ಸೈಡಿಗಿಡಲ್ಲ. ನಾನೇನ್ ಕೇಳ್ದೆ ನೀನೇನ್ ಕೊಟ್ಟೆ? ಏನಂತ ಹೋಗ್ರು. ನೀನ್ ಕೊಡ್ಬೇಕು ಅಂದ್ರೆ ನಾನು ಪ್ರಾರ್ಥನೆ ಮಾಡಬೇಕು. ಏನ್ ಪ್ರಾರ್ಥನೆ ಮಾಡ್ತೀನಿ. പരമ്പരം മെരങ്ങിടി പരികളെ അറിവളം എന്നാൾ 25 ವರ್ಷದಿಂದ 25 ಭಾಷೆ ಮಿಕ್ಸ್ ಮಾಡಿ ಹಾಡು ಹೇಳ್ತಾ ಏನಪ್ಪಾ ಇಷ್ಟು ಭಕ್ತಿ ಗೀತೆಯನ್ನು ಆಡಿದರೆ ನನ್ನ ಮೇಲೆ ಕರುಣೆನೆ ಬರ್ಲಿಲ್ಲ. ನಾನೇನ್ ಕೇಳಿದ್ರೆ ನೀನೇನ್ ಕೊಟ್ಟೆ? ನಾನೇನ್ ಕೇಳಿದೆ ಅವ್ನು ನೀನ್ ಕೊಟ್ಟ? ಗೊತ್ತಾಗ್ತಾ ಇಲ್ಲ ಅದು. ಓಹೋ, ಯಾರೋ ಭಕ್ತಾದಿಗಳು ಬರುತ್ತಿರುವರು, ಅವರು ಬಂದು ಮಾತನಾಡಿ ಹೋದ ಮೇಲೆ ನಾನು ದೇವರನ್ನು ಮಾತನಾಡಿಸಿದೆ. ದೇವ್ರೆ, ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿಡಪ್ಪ. ಆಹಾ, ನೀನ್ ಒಬ್ನೇ ಕಣಪ್ಪ, ಬೇರೆಯವರಿಗೋಸ್ಕರ ಬೇಡ್ಕೊಂಡು. ದೇವ್ರೆ, ಇವನು ನನ್ ಮಗ, ಅದೇನು ಪ್ರಶಾಂತ್ ಕೊಟ್ಟಿರೋ ಮಗು ಅಲ್ಲ. ಇವನು 3ನೇ ಕ್ರಾಸ್ 3ನೇ ಫ್ಲೋರ್ 33ನೇ ಬಿಲ್ಡಿಂಗ್ ಅಲ್ಲಿರೋ ಸಾಧು ಸರ್ ಕೊಟ್ಟಿರೋ ಮಗ. 33ನೇ ಬಿಲ್ಡಿಂಗು ಬಿಟ್ಟಿಲ್ವಲ್ಲಪ್ಪ. ಏನಾದ್ರೂ ಮಾಡಪ್ಪ, ಪ್ರಶಾಂತ್ ಮಾತ್ರ ಈ ವಿಷಯ ಗೊತ್ತಾಗ್ಬಾರ್ದು, ಅಷ್ಟ್ ನೋಡ್ಕೋ. ದೇವ್ರೆ, ಈ ನನ್ನ ಮಗ ಅಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ಇದು ಮಾತ್ರ ನನ್ನ ಹೆಂಡತಿ ಗೊತ್ತಾಗ್ಬಾರ್ದಪ್ಪ. ಅಪ್ಪ ಅಪ್ಪ, ಈ ನೋವನ್ನ ಸಹಿಸ್ಕೊಂಡು ಹೆಂಗಪ್ಪ ಈ ಭೂಲೋಕದಲ್ಲಿ ಬದುಕ್ತಾ ಇದ್ಯಾ? ಈ ತೊಟ್ಟಿ ನನ್ನ ಮಗ ಅಲ್ಲ ಅಂತ ಗೊತ್ತಿದ್ರು ನಾನು ಯಾಕೆ ಹಿಂಗಿದೀನಿ ಅಂತಿದ್ಯಾ? ನನಗೆ ಮಹಾಲಕ್ಷ್ಮಿ ಲಾಯಟಲ್ಲಿ ಮಹಾಲಕ್ಷ್ಮಿ, ವಿಜಯನಗರದಲ್ಲಿ ವಿಜಯಲಕ್ಷ್ಮಿ, ನಾಗರಬಾವಿಲಿ ಸುಸ್ಸು, 3 ಜನ ಸೆಟಪ್ ಗಳು ಇಟ್ಟಿದ್ದೀನಪ್ಪ. ಆ ವಿಷಯ ಮಾತ್ರ ನನ್ನ ಹೆಂಡತಿ ಗೊತ್ತಾಗ್ದಿರೋ ತರ ನೋಡ್ಕೊಳಪ್ಪ. ಲೇ ಕಚಡಗಳ ದೇವ್ರೆ, ಇವ್ರು ಹೇಳ್ದಂಗೆ ನಾನು ಸಾಧು ಸೋರ್ಗೆ ಹುಟ್ಟಿರೋ ಮಗು ಅಲ್ಲ, ಮತ್ತೆ ನಾನು ಚಂದನ್ ಶೆಟ್ಟಿಗೆ ಹುಟ್ಟಿರೋ ಮಗ. ಈ ವಿಷಯನ ಯಾರಿಗೂ ಗೊತ್ತಾಗದೆ ಇರೋ ತರ ಮೇಂಟೈನ್ ಮಾಡಪ್ಪ. ಕಿತ್ತೋಗಿರೋ ಫ್ಯಾಮಿಲಿ ನಿಮ್ದು ಎಲ್ಲಾ ವಿಷಯ ಒಬ್ಬೊಬ್ರಿಗೆ ಗೊತ್ತಿದ್ರು ಸೀಕ್ರೆಟ್ ಮೇಂಟೈನ್ ಮಾಡ್ಕೊಂಡು ಫ್ಯಾಮಿಲಿ ನಡೆಸ್ತಾ ಇದೀರಲ್ರು. ಅಯ್ಯೋ ದೇವ್ರೆ, ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿಡಪ್ಪ, ಚೆನ್ನಾಗಿಡು. ಪತಿವ್ರತೆ ಪತಿವ್ರತೆ ಏನೋಳ ಹೆಸರು? ಪತಿವ್ರತೆ. ಏಕ ಪತಿವ್ರಸ್ತ, ಹೇಳು. ಏಕ ಪತಿವ್ರಸ್ತ. ಹರಕೆ ಬೇರೆ ಹೊತ್ತಿದ್ಯಾ, ಹೋಗು ಹರಕೆ ತೀರ್ಸೋ ಓಡು. ಹೌದು ಮಗ್ನೆ, ಅಪ್ಪನ್ ಗೊತ್ತದ ಮಗ್ನೆ. ಇವನೇನಾದ್ರೂ 7ನೇ ಕ್ಲಾಸ್ ಪಾಸ್ ಆದ್ರೆ ನಾನು ಚಿನ್ನದ ಕಿರೀಟನ ದೇವ್ರಿಗೆ ಹಾಕ್ತೀನಿ ಅಂತ ಹರಕೆ ಹೊತ್ತಿದ್ದೆ ರೀ. ಹೋಗು ಹರಕೆ
ಇದೆಕ್ಲಾ ಮೇಡಮ್ ಸುಮ್ನೆ ಯಾರಾದ್ರೂ ಕಿರೀಟ ಹಾಕ್ತಾರ ಮೇಡಮ್? ಅದಕ್ಕೆ ಅದ್ರ ಮೇಲೆ ಎಣ್ಣೆ ಹಾಕಿ, ತುಪ್ಪ ಹಾಕಿ, ಬೆಣ್ಣೆ ಹಾಕಿ, ಶಾಂಪ್ ಹಾಕಿ ಕ್ಲೀನ್ ಆಗಿ ತೊಳೆದು ಲೇ. ಶಾಸ್ತ್ರೋಕ್ತವಾಗಿ ಕಿರೀಟ ಇಡ್ಬೇಕು. ನೀನು ಬಾಯಿ ಮೊಣ್ಣ ಹಾಕೋರೆ ಇಲ್ಲೊಂದು ಸೂರ್ಗೆ ಗೊತ್ತಿಲ್ಲ. ಇವನು ಎಣ್ಣೆ ಬೆಣ್ಣೆ ತುಪ್ಪ ಹಾಕಟ್ಟೊತ್ತಿಗೆ ಎಲ್ಲ ಏರ್ಪಲ್ ಆಯ್ತದೆ. ಹಾಕೋ. ನೋಡಿ ನೋಡಿ, ನೀವು ಏನ್ ಮಾಡಿ ಗೊತ್ತಾ, ನಮ್ಮ 3 ಜನದ ಹೆಸರು ಅರ್ಚನೆ ಮಾಡ್ಸಿನೇ ಹಾಕ್ಬೇಕು. ಬೇಡ, ನನ್ನ ಹೆಸರಿಗೆ ಅರ್ಚನೆ ಮಾಡಿಸ್ತಿದ್ರು ಪರವಾಗಿಲ್ಲ. ನನ್ನ ಹೆಂಡತಿ ಮಕ್ಕಳು ಅರ್ಚನೆ ಮಾಡಿ, ನನ್ನ ಹೆಂಡತಿ ಮಕ್ಕಳು ಇದ್ದಾರೆ ಅರ್ಚನೆ ಮಾಡಿ. ಚಿಂತನೆ ಮಾಡ್ಬೇಡಿ ಸರ್, ಆ ಜವಾಬ್ದಾರಿ ನನಗ್ ಬಿಟ್ಬಿಡಿ ಆಯ್ತಾ? ಬೇರೆಯವ್ರ ಮಗನೇ, ಬೆವರು ಮಗನೇ, ಬೆವರು. ಇಲ್ಲಿ ಬೆವ್ರು ಎಲ್ಲಪ್ಪ? ಅಲ್ಲ, ನಿನ್ ಮೇಲೆ ಪ್ರೀತಿಗೆ ಬೆವರು ಹುಟ್ಟಿದೆ ಮಕ್ಕಳು. ನೀವಿಬ್ರು ನನ್ನ 2 ಕಣ್ಗಳು ಕೊಡೋ ದೇವ್ರೆ. ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ರೆ ಸಾಕಪ್ಪ. ಅಲ್ಲ ನಾನೇನ್ ಹೇಳ್ದೆ, ನೀನೇನ್ ಹೇಳ್ದೆ? ನನ್ ಮಗಂಗೆ ಒಂದ್ ಒಳ್ಳೆ ಬಿಳಿ ಜಿರಳೆ ಕೊಟ್ಟವನೆ. ನಾನೇನ್ ಕೇಳ್ದೆ, ನನ್ಗೇನ್ ಕೊಟ್ಟ? ಅಲ್ಲ ಅಲ್ಲ, ಇದು ನ್ಯಾಯನ ಸರ್? ಅಲ್ಲ ಸರ್, ನಿಮ್ 33ನೇ ಮಾಡಿಗೆ ಹೋಗಿ ದಾರಿ ತೋರವ್ನೆ. ನಾನೇನ್ ಕೇಳ್ದೆ, ಇವ್ನು ನನ್ಗೇನ್ ಕೊಟ್ಟೆ? ಆ? ಅಲ್ಲ ಹೇಳಿ, ಮಾತಾಡೋ ಪರಮಾತ್ಮ ಬಂದ. ಮಾತಾಡು ಮಾತಾಡು. ಏನೋ ಏನೋ ಅದು ಏನ್ ಕೇಳ್ತಾ ಇದೀಯ ಹೇಳು. ನಾನೇನ್ ಕೇಳ್ದೆ, ನೀನೇನ್ ಕೊಟ್ಟೆ? ಆಹಾ, ನಿನ್ಗೆ ಹೆಂಗೆ ಬಾಯಿ ಬಿಡಿಸ್ಬೇಕು ನನ್ ಜೊತೆ ಏನ್ ಗೊತ್ತು? ಇದನ್ನ ಮಾತ್ರ ಮಾಡಿಬೇಡ ಕಣ. ನಾನೇನ್ ಕೇಳ್ದೆ, ನೀನೇನ್ ಕೊಟ್ಟೆ? ಈಗ ನಿನ್ಗೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ. என்னை பாருங்கட்டா அல்லம்மா அம்மா தெரியவில்லை பாருங்க பாருங்க நல்லா பாதமா ನಿನ್ ಪಾದಕ್ಕೊಂದು ನಮಸ್ಕಾರ ಬಿಟ್ಬಿಡೋಣ. ಇಷ್ಟು ಭಕ್ತಿ ಗೀತೆಗಳನ್ನು ಆಡಿದರೆ ನನ್ನ ಪರಮಾತ್ಮ ಎತ್ತರಗೊಳ್ಳುತ್ತಾ ಇಲ್ಲ. ಅಯ್ಯೋಯ್ಯೋ, ಓಹೋ, ಯಾರೋ ಭಕ್ತಾದಿಗಳು ಬರುತ್ತಿರೋರು. ಅವರು ಬಂದು ಮಾತನಾಡಿ ಹೋದ ಮೇಲೆ ನಾನು ಪರಮಾತ್ಮನನ್ನು ಮಾತನಾಡಿಸುವೆ. ಬೆಳಗಿನ ಸೈಕಲ್ ತನಕ ಇಲ್ಲೇ ಸಾಯ್ತಾನೆ ನಾಯಿ. ನಿಂತ್ಕೊಳ್ಳಿ, ದೇವಸ್ಥಾನಕ್ಕೆ ಹೋಗ್ತೀರಾ? ತಗೊಳ್ಳಿ, ಹಣ್ಣು ಕಾಯಿ ಎಲ್ಲ ಇದೆ, ದೇವ್ರಿಗೆ ಅರ್ಪಿಸ್ಬೇಡಿ. ತುಂಬಾ ಒಳ್ಳೇದ್ ಮಾಡ್ತಾನ ಅವನು. ಹೆಂಗೆ? 500 ರೂಪಾಯಿ. 500 ರೂಪಾಯಿ? ಕಾಸು ಕೊಡು, ಕಾಸು. ಕಾಸು ಕೊಡು. ಏನೋ ದೇವ್ರಿಗೆ ಪೂಜೆ ಮಾಡಕ್ ಗಂಟೆ ಎಲ್ಲ ಅಡ್ಸ್ಕೊಂಡು ಕಾಸು ಕೊಡು. ದುಡ್ಡು ಹೇಳ್ಬೇಕಾನೆ ಹೆಂಗೆ ಮತ್ತೆ ಮಡಿಕೋ, ಚೇಂಜ್ ಮಾಡಿಕೋ ಅಂದೆ. ಬಾ ಬಲ ತಗೆ. ಸ್ವಾಮಿ, ನನ್ನ ಅಪ್ಪನೇ ನನ್ನ ನೋಡಿಯಾ? ದೇವ್ರೇ ಒಳ್ಳೇದ್ ಮಾಡಪ್ಪ. ದೇವ್ರೇ, ನಾನು ಅನ್ಕೊಂಡಿರೋ ಹರಕೆ ಎಲ್ಲ ನೀನು ಈಡೇರಿಸ್ಬಿಟ್ಟಿದೆ ಕಣಪ್ಪ. ಹಸ ಬೇಕು ಅಂತ ಅಂದೆ, ಹಸ ಕೊಟ್ಟೆ. ಹಸ 3 ಕರ ಹಾಕ್ಬೇಕು ಅಂತ ಅನ್ಕೊಂಡೆ, ಕರ ಕೊಟ್ಟೆ. ಲೀಟ್ರ್ ಹಾಲು ಹಾಕ್ಬೇಕು ಅನ್ಕೊಂಡೆ, ಹಾಲು ಕೊಟ್ಟೆ. ಇದೆಲ್ಲ ಆದ್ರೆ ನಿನ್ನ ಬಾಯಿಗೆ ಗೋಮೂತ್ರ ಸುರಿತೀನಿ ಅಂತ ಅರ್ಸ್ಕೊಂಡೆ. ಲೀಟ್ರ್ ಹಾಲು ಕರೆದು ಗೋಮೂತ್ರ ಯಾವತ್ತು ಸುರಿತಾನೆ? ಅಪ್ಪ, ನನ್ನ ಅರಕೆ ಎಲ್ಲ ಇಡಿಸ್ಬಿಟ್ಟಿದ್ಯಪ್ಪ. ಮೂತ್ರ ಕೊಡು, ಮೂತ್ರ. ಮಾತ್ರ ನನ್ ನುಂಗ್ದೆ. ಮೂತ್ರ ಅಂದ್ರೆ ಮಾತ್ರೆ ಅಂತನಲ್ಲ ಇವನು. ಮೂತ್ರ ಮಾತ್ರೆ ತಿಂದ ಮಾತ್ರೆ. ಓ ಮೂತ್ರ ಬೇಕಾ? ಮೂರ್ ಕರ ಕೊಟ್ಟ ನಪ್ಪಲಿಗೆ ಲೀಟ್ರು ಹಾಲು ಕೊಟ್ಟ ನಪ್ಪಲಿಗೆ ಇದು ಯಾವ್ದೇ ಮೂತ್ರ ಕೈ ವಿಷ. ಒಂದು ಓರಿ ಕೊಟ್ಟ ನಪ್ಪಲಿಗೆ ಹೂಯಿರೋ. ಉದ್ಯೋಗ ಚೆನ್ನಾಗ್ ಮಾಡ್ರ ನಪ್ಪಲಿಗೆ ಒಂದು ಹೂಯಿರೋ. ಇನ್ನು ಇಷ್ಟದೆ, ಇನ್ನು ಎಲ್ಲ ಮಾಡ್ಬೇಕು ಅನ್ಕೊಂಡ್ರೆ ನಮ್ಮ ಅಪ್ಪರಿಗೆ ಹೂಯಿರೋ. ಸ್ವಾಮಿ, ನಾನು ಕೇಳ್ಕೊಳಕ್ ಬಂದಿರೋದು ಬೇರೆನೇ ಮ್ಯಾಟ್ರು. ನನ್ ಗಂಡ ಅವನಿಗೆ 68 ವರ್ಷ. ಅವನ ಕೈಲಿ ಏನೂ ಆಯ್ಕಿಲ್ಲ. ಮಗುಬೇಕು ಅಂತವ್ನೆ. ನಂಗೂ ಮಗುಬೇಕು ಅಂತ ಶಾನ ಆಸೆ. ನೋಡು, ಅಲ್ಲಿ ಅಣ್ಕೈ ಮಾರ್ತವ್ನಲ್ಲ, ಚೆನ್ನಾಗವನೆ. ಅವನಿಗೂ ನನ್ಗೂ ಹೆಂಗಾದ್ರೂ ಕುದುರ್ಸ್ಕೊಟ್ಬಿಡು. ಇದೊಂದು ನೀನ್ ಮಾಡ್ಕೊಟ್ಬಿಟ್ರೆ ಮುಂದಿನ ಸಲ ಗೋಮೂತ್ರನ ಟ್ಯಾಂಕರ್ ತಂದ್ಬಿಟ್ಟು ಕುದುರ್ಸ್ಕೊಡಲ್ಲ. ನಾನು ಕೇಳ್ಕೊಂಡೆ, ನೀನ್ ಕೇಳ್ಕೊ. ಹೋಗ ಮುಕ್ಕ.
ದೇವ್ರೆ ಹಾ. ನನ್ನ ಹೆಂಡತಿ ಚಿಂದಂತ ಹೆಂಡತಿ ಕೊಟ್ಟೆ ಕಣಪ್ಪ. ಯಾವತ್ತೂ ನನ್ಗೆ ಕೆಟ್ಟದ ಬಯಸೇ ಇಲ್ಲ ಅವಳು, ಒಳ್ಳೇದ್ನೇ ಬಯಸ್ತಾಳೆ. ಆದ್ರೆ ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಮಕ್ಕಳಿಲ್ಲ, ಮಕ್ಳು ಬೇಕು ಅಂತಾಳೆ. ಅವಳು ಬಯ್ಯಪ್ಪ ಪೂಜೆ ಸಾಮಾನು ಮಾಡ್ತಾನೆ ದೇವ್ರೆ. ಅಲ್ಲಿ ಪೂಜೆ ಸಾಮಾನು ಭಾರತ ಕೂತಾರಲ್ಲ, ಅವನಿಗೊಂದ ಹೆಂಡತಿಗೂ ಒಂಚೂರು ಒಳ್ಳೇದಂಗ್ ಮಾಡಪ್ಪ. ನೀನ್ ಯಾವನ ಕೊಡ್ಸಂತ ಹುಡ್ತೊಳ್ಳೆ, ಅವನಿಗೋ ಅವಳಿಗೋ ಕುದುರ್ಸು ಹತ್ತಿದ್ಯಲ್ಲ ನಾಯಿ, ಹೋಗ್ರೋ. ಓ ನಿಮ್ಗೆ ಒಳ್ಳೇದಾದ್ರೆ ಡೈಲಿ ಗೋಮೂತ್ರ ಹೋಯ್ತೀನಿ ಕಣಪ್ಪ. ಅಪ್ಪ ನೀವು ಇದಿರೋ ಗೋಮೂತ್ರನೇ ತಡಿಯಕ್ ಆಯ್ತಾ ಇಲ್ಲ, ಹೊಟ್ಟೋಗ್ಬಿಡ್ರೋ. ಓ ಈಗ್ಲೇ ಬೇಕಾ? ಬೇಡ್ಕಂಡ ಹಾ ಎಲ್ಲ ಹೇಳ್ದೆ. ಹೋಗನ್ವಾ ನಡಿ. ಬಾ, ನಾ ಹೇಳಿದ್ ಗೆಪ್ತಿಲ್ ಹಿಡ್ಕೋ, ಇನ್ನೊಸಿ ಮಿಕ್ಬಿಟ್ಟದೆ. ನೀವು ಅದೇ ತಿನ್ನೋದ್ ನಾನು, ಹೊರ್ತ ತಿನ್ನೋದ್ ನಾನು, ವಿಷ ಕುಡಿಯೋದ್ ನಾನು. ಈ ನನ್ ಮಗ ಎಲ್ಲ ಬಿಚ್ಕೊಂಡು ಹೋಯ್ತಾನಲ್ಲಪ್ಪ. ಅಲ್ಲ ಏಯ್ ನೀನ್ ಮಾತ್ರ ಎದ್ದಾಳ್ಬೇಡ, ಖಾಲಿ ಬಿಡ್ತೀನಿ. ಅಂತಂದೇಳೆ. ಅಲ್ಲ ಅಷ್ಟ್ ಚಂದಾಗಿರೋಳ್ಗೆ ಆನಂದ್ ಮಗ ಸುಂದರವಾಗಿ ಕಾಣ್ತಾವನೆ, ನಾನು ಇಲ್ಲಿ ಮಲ್ಗಿ ಚೆನ್ನಾಗಿ ಕಾಣ್ತಾ ಇಲ್ಲ. ಅದೆಲ್ಲ ಅರ್ಥ ಆಯ್ತದೆ. ನಾನೇನ್ ಕೇಳ್ದೆ ನೀನೇನ್ ಕೊಟ್ಟೆ? ಬಿಟ್ಟು ಬಿಡೋ, ನೀನ್ ಖಾಲಿ ಬಿಡ್ತೀನಿ. ನಾನೇನ್ ಕೇಳ್ದೆ ನೀನೇನ್ ಕೊಟ್ಟೆ? ನಿನ್ಗೆ ಹಂಗೆಲ್ಲ ಬಿಡಕ್ಕಾಗಿಲ್ಲ, ಬಿಡ್ತೀನಿ ನೋಡಿ ಈಗ. ನೀನ್ ಮಾತಾಡ. ಹೇಳ್ತೀನಿ, ನಾನು ಸೆಟಪ್ ಇರೋ ವಿಷಯ ಯಾರಿಗೂ ಹೇಳ್ಬೇಡ ಅಂದೆ. ಹೆಂಗ್ ಗೊತ್ತಾಯ್ತು ನನ್ನ ಹೆಂಡತಿಗೆ? ದೇವ್ರೆ, ಇವ್ ನನ್ ಮಗ ಅಂತ ಡೌಟ್ ಪಡಿಸ್ಬೇಡ ಅಂತ ಕೇಳ್ದೆ. ನಿನ್ನ ಚಿನ್ನದ ಕಿರೀಟ ತಗೊಂಡ್ ಏನ್ ಮಾಡಿ ಇವ್ನ ಡೌಟ್ ಬಂದಿದೆ. 2 ಮಕ್ಕಳು ಬೇಕಂದ್ರೆ ಎಲ್ಲಿ ಮಕ್ಕಳಲ್ಲಿ? ನನ್ ಗಂಡಂಗೆ 68 ವರ್ಷ ಅಂತ ಅಂದೆ, ಅವನು ಇವಾಗ 120 ವರ್ಷ ಅಂತ ಅಂತವನೆ. ನಾನಿದು ಯಾರಿಗೆ ಹೇಳಿ? ನಿಲ್ಸಿ. ದೇವ್ರು ಯಾಕೆ ಹೇಳಿ ನಿಮ್ ಮುಂದೆ ಯಾವತ್ತೂ ಪ್ರತ್ಯಕ್ಷ ಆಗಿಲ್ಲ, ಆದ್ರೆ ನೀವು ಈ ತರ ಎಲ್ಲ ಮಾಡ್ತೀರಾ ಅಂತ. ಇನ್ಮೇಲೆ ನಾನು ಯಾವತ್ತೂ ನಿಮ್ ಕಣ್ಣಿಗೆ ಕಾಣಿಸಲ್ಲ, ನಿಮ್ಮೊಳಗೆ ಇರ್ತೀನಿ. ನೀವ್ ಯಾವತ್ತೂ ನಿಮ್ಮೊಳಗೆ ನನ್ನನ್ನು ಹುಡ್ಕೋದೇ ಇಲ್ಲ. ಪರಮಾತ್ಮ ಬಂಡೆ ಬಿಟ್ಟವ್ರೆ. ಅಯ್ಯೋ ನಮ್ದು ಯಾವ್ರು ಬಂಡೆ ಕಲ್ಲ ಬಿಟ್ಟವ್ರಿ. ಇನ್ಮೇಲಿಂದ ಬಂಡೆ ಕಲ್ಲೇ ನಮ್ದು ಯಾವ್ರು. ಬಂಡೆ ಕಲ್ ಯಾವ್ರಿಗೋಸ್ಕರ ಹೋಯ್ರಪ್ಪ. ಆಕ್ಚುಲಿ ಕಾಮಿಡಿಯಾಗಿ ಶುರು ಮಾಡಿದ್ರಿ, ಬಟ್ ಒಂದು ಅದ್ಭುತವಾದ ಮೆಸೇಜ್ ಅಂತೂ ಸಖತ್ತಾಗಿ ಕೊಟ್ರಿ. ನಿಜವಾಗ್ಲೂ ದೇವ್ರು ನಮ್ಮನ್ನ ಸೃಷ್ಟಿ ಮಾಡಿದ್ನೋ ನಾವು ದೇವ್ರನ್ನ ಸೃಷ್ಟಿ ಮಾಡಿದ್ನೋ ಗೊತ್ತಿಲ್ಲ, ಆದ್ರೆ ದೇವ್ರ ಹತ್ರ ನಾವು ಹೋಗಿ ಕೇಳ್ಕೊಳ್ಳೋದೆಲ್ಲ ಬರೀ ಇಂಥವೇ. ಇದನ್ನ ಬಹಳ ಚೆನ್ನಾಗಿ ತೋರಿಸಿದಂತ ಈ ಒಂದು ಸ್ಕಿಟ್ ನಮ್ಮ ಜಡ್ಜಸ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ಶ್ರುತಿ ಮೇಡಮ್. ನಾನು ಗಿಚ್ಚಿಗಿಲಿಗಿಲಿ ಕೇವಲ ನಗ್ಸೋಕ್ಕೋಸ್ಕರನೇ ಇರುವಂಥ ಹಲವಾರು ಸ್ಕಿಟ್ಗಳನ್ನ ಮಾಡ್ತೀವಿ. ಅದ್ರ ಮಧ್ಯದಲ್ಲಿ ಮನಸ್ಸಿಗೆ ಮುಟ್ಟುವಂಥ ಹಲವಾರು ಸ್ಕಿಟ್ಗಳನ್ನು ನಾವು ಮಾಡಿದ್ದೀವಿ. ಆದರೆ ಕೆಲವು ಸ್ಕಿಟ್ಗಳು ಈ ರೀತಿ ನಿಜವಾಗ್ಲೂ ನಡೆಯುವಂಥ, ನಮ್ಮ ಸುತ್ತಮುತ್ತ ನಡೆಯುವಂಥ, ದೇವರಿಗೆ ಎಷ್ಟು ಕಷ್ಟ ಇದೆ ಅಂತ ಹೇಳುವಂಥ ಈ ಸ್ಕಿಟ್ ಇದೆಯಲ್ಲ, ತುಂಬ ವಿಶೇಷವಾಗಿತ್ತು. ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ರಿ. ಅವು ಯಾವಾಗಲೂ ಬಂದು ಕೇಳೋವಂಥ ನಮ್ಮ ಗೊಬ್ಬರ. ನಾನೇನ್ ಕೇಳ್ದೆ ನೀನೇನ್ ಕೊಟ್ಟೆ? ಪಾಪ ದೇವ್ರಿಗೆ ಕ್ಲಾರಿಟಿ ಇಲ್ಲ, ಇವನೇನ್ ಕೇಳ್ದ ಅಂತ. ಆ ರೀತಿ ಕ್ವಾಟ್ಲೆ ಕೊಡೋಂತ ಜನ. ಆಮೇಲೆ ನಂದು ಎಂತ ಒಳ್ಳೆ ಹಾಡು ಗೊತ್ತಾ ನಿವಿ, ಅದು ಮಿಡಿದ ಹೃದಯಗಳು ಅಂತ ಒಂದ್ ಸಿನಿಮಾ. ಎಂತ ಮುದ್ದಾದ ಫ್ಯಾಮಿಲಿ ಗೊತ್ತಾ, ನಾನು ಅಂಬರೀಷ್ ಅವರು. ಹೌದು, ಆದ್ರೆ ಎಂತ ಫ್ಯಾಮಿಲಿಗೆ ಈ ಹಾಡ್ ಹಾಕ್ಬಿಟ್ಟು ಆ ಹಾಡ್ ಮೇಲೆ ಇರೋ ಪ್ರೀತಿನೇ ಹೊಟ್ಟೋಯ್ತು ನನಗೆ. ಅಲ್ಲ, ಅದು ಆ ಫ್ಯಾಮಿಲಿ 3 ಜನಕ್ಕೂ ಕ್ಲಾರಿಟಿ ಇಲ್ಲ. ಆ ಕ್ಲಾರಿಟಿ ಇಲ್ಲ, ಒಬ್ಬೊಬ್ಬರ ಕತೆ. ನೀನ್ ಯಾವ ಆಂಗಲ್ ಅಲ್ಲಿ ಚಂದನ್ ಮಗ ತರ ಹೇಳು. ನೀನ್ ಯಾವ ಆಂಗಲ್ ಚಂದನ್ ಹೇಳಪ್ಪ, ಇದಕ್ ನಿನ್ನ ಅಭಿಪ್ರಾಯವೇನು? ಒಚ್ಚಲಿ ಸುಮ್ನೆ ಪಕ್ಕ ಹೋಗಿ ನಿಂತ್ಕೋಪ ಬೇಗ. ಹೆಂಗಿದ್ಯಾ ನೋಡ ಡ್ಯಾಡಿ ಏನು ಕೂತ್ಕೋ. ಡ್ಯಾಡಿ ಅಲ್ಲ, ನನಗೆ ಬಹಳ ಖುಷಿ ಆಗ್ತದೆ. ಏನ ಮಗುಗ್ ಡೈಪರ್ ಹಾಕಿಲ್ಲ, ಇಲ್ಲ ಮತ್ತೊಂದ್ ಮಾಡಿಲ್ಲ, ಸ್ಕೂಲಿಗೆ ಕಲ್ ನೋಡಿ ಎಷ್ಟು ಉದ್ದ ಬೆಳೆದ್ಬಿಟ್ಟ ನಮ್ಮ ನಡಿಯೋ ಮನೆಗೆ ಹೋಗೋಣ. ಆಮೇಲೆ ಸಖತ್ ಮಜವಾಗಿ ಕೊಟ್ಟಿದ್ದು ನಮ್ಮ ಚಂದ್ರಪ್ರಭಾ ಮತ್ತೆ ನಮ್ ರಾಘು. ಸಖತ್ ಮಜಾ ಕೊಟ್ರಿ ನೀವು. ಅದ್ಯಾವ ಉತ್ತರ ಕರ್ನಾಟಕದ ಹಾಡ ನೀವು ಹಾಕೊಂಡ್ ಸಖತ್ತಾಗಿತ್ತದು. ರವಿ ಗೌಡ್ರದ್ದು ಮೇಡಮ್, ಮಂಡ್ಯ. ತುಂಬಾ ಚೆನ್ನಾಗಿತ್ತು ಕಣೋ. ಆಮೇಲೆ ನಮ್ ನಿತಿನ್, ನಿನ್ ಡ್ಯಾನ್ಸು ಪರ್ಫಾರ್ಮೆನ್ಸು
ನಿನ್ನ ಎಂಟ್ರಿ ನಿನ್ನ ಎಕ್ಸಿಟ್ ಸಖತ್ತಾಗಿತ್ತು. ಆಮೇಲೆ ನನಗೊಂದು ಹೇಳು, ಅದು ಯಾವ್ದೋ ಹಾಡು ನೀನು ದೇವ್ರಿಗೆ ಕಿವಿಲಿ ಹಾಡಿದ್ದು? ಯಾವ ಹಾಡಲ್ಲ ಆಕ್ಚುಲಿ, ನೀವು ಯಾವ ಭಾಷೆ ಅಂತ ಕೇಳ್ಬೇಕು ನೀವು. பரம்பரம் என்னை மாட்டே என்ன பாருங்கள் பரிவாரதில்லையா என்ன ಯಾರ ವಾರಿಂಗಳ್ ಪಾದೆ ಹಿಂಗ್ ಬತ್ತು, ಅದಕ್ಕೆ ನಂಗೆ ಅಂದ ಆಗ್ಬಿಟ್ಟೆ. ಯಾರು ಅಫೆಂಡ್ ಆಗಲ್ಲ, ಯಾಕಂದ್ರೆ ಆ ಭಾಷೆ ಯಾವ್ದು ಅಂತ ನಾನು ಯಾರಿಗೂ ನಿಜ ಗೊತ್ತಿಲ್ಲ. ಹೇಳ, ಸಖತ್ತಾಗಿತ್ತು ಹಾಡು, ಸಖತ್ ಮಜಾ ಕೊಡ್ತು, ಸಖತ್ ಮಜವಾಗಿತ್ತು ಅದೆಲ್ಲ. ಒಟ್ನಲ್ಲಿ ಸ್ಕಿಟ್ ತುಂಬಾ ಚೆನ್ನಾಗಿತ್ತು, ಒಳ್ಳೆಯ ಮೆಸೇಜ್ ಇತ್ತು. ಥ್ಯಾಂಕ್ ಯು ವೆರಿ ಮಚ್. ಸಾಧು ಸರ್, ಕಾನ್ಸೆಪ್ಟ್ ವೈಸ್ ನೀವು ತೊಗೊಂಡ್ರೆ ಎಕ್ಸ್ಟ್ರಾರ್ಡಿನರಿ, ತುಂಬಾ ತುಂಬಾ ಚೆನ್ನಾಗಿತ್ತು. ಆ ದೇವರೇ ಅಲ್ಲ, ಮನುಷ್ಯ ಎಷ್ಟು ಅಲ್ಪತೃಪ್ತ ಅನ್ನೋದನ್ನ ಇದರಲ್ಲಿ ಚೆನ್ನಾಗಿ ಮಾಡಿ ತೋರಿಸಿದ್ರು. ಅದರಲ್ಲಿ ಎಕ್ಸ್ಟ್ರಾರ್ಡಿನರಿ ಕ್ಯಾರೆಕ್ಟರ್ ವರ್ಕ್ ಆಗಿದ್ದು ನಮ್ಮ ದೇವರೇನೆ, ಹುಲಿ ಕಾರ್ತಿಕ್. ಅದು ಬಿಟ್ರೆ ಎಲ್ಲರ ಕ್ಯಾರೆಕ್ಟರ್ ಒಟ್ಟಿಗೆ ಮೇಡಮ್ ಹೇಳಿದಾರೆ ತುಂಬಾ ಚೆನ್ನಾಗಿ ಯಾರ್ಯಾರು ಮಾಡಿದ್ರು ಅಂತ. ಎಲ್ಲರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿತ್ತು. ಇದು ಸೂಪರ್ ಪ್ಲೇ ಅಂತ ನನ್ಗನ್ಸ್ತು. ವೆರಿ ನೈಸ್. ಚಂದನ್ ಕೇಳಿ. ಥ್ಯಾಂಕ್ ಯು ವೆರಿ ಮಚ್. ಒಟ್ಟಲ್ಲಿ ಚಂದನ್, ಲೈವ್ ಅಲ್ಲಿ ಮತ್ತೆ ಮತ್ತೆ ಹೆಂಡತಿ ಪರ್ಫಾರ್ಮೆನ್ಸ್ ನೋಡ್ತಾ ಇರೋದು ಎಷ್ಟು ಖುಷಿ ತಂದು ಕೊಡ್ತಾ ಇದೆ ಅಲ್ಲ, ಎಂತ ಅದ್ಭುತವಾದಂತಹ ಒಂದು ರೋಮಾಂಚನ ಆಗುವಂತಹ ಒಂದು ಅಯ್ಯೋ character ನೋಡ್ಬಿಟ್ರೆ ಅಯ್ಯೋ ಅಯ್ಯೋ ವಿಶ್ವರೂಪ. ಅದ್ಭುತವಾದಂತ ಕ್ಯಾರೆಕ್ಟರ್ ಚೆನ್ನಾಗಿತ್ತು, ಅಂದ್ರೆ ಫನ್ ಆಗಿತ್ತು. ಓಕೆನಾ ಮಗು ಎತ್ಕೊಂಡು ಹೋಗೋಣವಾ? ಬೇಡ, ಇಲ್ಲೇ ಬಿಟ್ಬಿಟ್ಟು ಬಂದು. ಏನೇ ಈ ಒಂದು ತುಂಬು ಕುಟುಂಬ ಅಂದ್ರೆ ದೇವರಿಗೆ ಎಲ್ಲರೂ ಕುಟುಂಬನೇ. ಈ ಒಂದು ಸಂಸಾರಕ್ಕೆ ನಮ್ಮ ಜಡ್ಜಸ್ ಕಡೆಯಿಂದ ಫೈನಲ್ ಡಿಸಿಷನ್ ಏನು ಅಂತ ಕೇಳ್ಬೋದಾ? ದೇವ್ರನ್ನ ಹೆಂಗೆಲ್ಲಾ ಜನರು ಗೋಳಾಗ್ತಾರೆ ಅನ್ಕೊಳ್ಳೋದಕ್ಕೆ ಇದೇ ಒಂದು ನಿದರ್ಶನ. ಈ ಒಂದು ಜನರ ಒಂದು ಏನದು ಬೇಡಿಕೆಗಳಿಗೆ ನಾವು ಕೊಡ್ತಾ ಇದ್ದೀವಿ ಗೋಲ್ಡನ್ ಗಿಲಿಗಿಲೆ. ಈ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಗೆ ಸಿಗ್ತಾ ಇದೆ ಗೋಲ್ಡನ್ ಗಿಲಿಗಿಲಿ. ಇದೇ ಖುಷಿನಲ್ಲಿ ನಾನು ನಿಮ್ನೆಲ್ಲ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇವತ್ತಿನ ಗಿಚ್ಚಿ ಗಿಲಿಗಿಲಿನಲ್ಲಿ ಒಬ್ರಿಗಿಂತ ಒಬ್ರು ಡಿಫ್ರೆಂಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಇದ್ರ ಮಧ್ಯ ನಾನು ಚಂದನ್ಗೆ ಒಂದು ಪ್ರಶ್ನೆ ಕೇಳಲೇಬೇಕು. ಚಂದನ್, ಓವರ್ ಆಲ್ ಆಗಿ ಲೈವ್ ಪರ್ಫಾರ್ಮೆನ್ಸ್ ಎಲ್ಲ ಹೇಗೆ ಅನಿಸ್ತಾ ಇದೆ? ಟೆಲಿವಿಷನ್ ಅಲ್ಲಿ ನಾವು ನೋಡೋದಕ್ಕಿಂತ ಇಲ್ಲಿ ನೋಡೋದು ಇನ್ನೂ ಸಖತ್ತಾಗಿ ಅನಿಸ್ತಾ ಇದೆ. ಎಲ್ಲಾ ಡೈಲಾಗ್ನು ನೆನಪಲ್ಲಿ ಇಟ್ಕೊಂಡು ನೀವು ಡೈಲಾಗ್ ಡೆಲಿವರಿ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಅದು ಒನ್ ಟೇಕ್ ಅಲ್ಲಿ ಅದನ್ನ ನೀವು ಇಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾಳೆ ಅಂತಂದ್ರೆ ನನಗೂ ತುಂಬಾ ಪ್ರೌಡ್ ಫೀಲ್ ಆಗ್ತದೆ. ವೆರಿ ಗುಡ್. ಬಟ್ ಆಕ್ಚುಲಿ ಚಂದನ್, ಇಲ್ಲಿ ಹೆಂಡತಿ ಪರ್ಫಾರ್ಮೆನ್ಸ್ ಬಿಟ್ಟು ಬೇರೆ ಇನ್ನೇನನ್ನ ಲೈವ್ ಅಲ್ಲಿ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಹೋರಾಟ ಮಾಡ್ತೀರಲ್ಲ ನೀವು ಪ್ರತಿ ವಾರ. ನಿಜವಾಗ್ಲೂ ಚಂದನ್, ಅವನು ಉಸಿರಾಡೋ ಹೋರಾಟನೇ ನಿಲ್ಸ್ ಬಹಳ ದಿನ ಆಯ್ತು. ನಾನು ತುಂಬಾ ವೇಟ್ ಮಾಡ್ತಿದ್ದೀನಿ, ಯಾರು ವಿನ್ ಆಗ್ತಾರೆ ಫೈನಲಿ, ಅಮೃತ ಯಾರು ಬಾಯಿ ಒಳಗಡೆ ಹೋಗುತ್ತೆ ಅಂತ ಕೇಳ್ತೀನಿ. ಆ ಕುತೂಹಲ ಇದೆ ನಿಮ್ಗೆ? ಇದೆ, ತುಂಬಾ ಇದೆ. ಹೌದಾ? ಹಾಗಾಗಿ ಈ ಹೋರಾಟದಲ್ಲಿ ಇರುವಂತ ಆ ಹೋರಾಟಗಾರರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಟಗ್ ಆಫ್ ವಾರ್ ಅಂತೀವಿ, ಹಗ್ಗ ಜಗ್ಗಾಟ ಅಂತೀನೋ ಇದನ್ನ. ಈ ಗೆರೆ ದಾಟಿ ಯಾರು ಅಮೃತನ ಪಾಸ್ ಮಾಡಿ ಪೂರ್ತಿ ಆಚೆ ಬರ್ತಿರೋ ಅವ್ರಿಗೆ ಮುಂದಿನ ವಾರ ಅಮೃತನಿಗೆ ಮೆಂಟರ್ ಆಗೋ ಅವಕಾಶ. ಆಟ ಗೊತ್ತಾಯ್ತಾ? ಗೊತ್ತಾಯ್ತಣ್ಣ. ಈ ಒಂದು ಆಟದಲ್ಲಿ ಯಾರು ವಿನ್ ಆಗೋದು? ಚಂದನ್? ಚಂದ್ರಪ್ರಭಾ. ನಂದು ಗೊಬ್ಬರ. ನಮ್ ಪಾರ್ಟ್ನರ್ ಅಲ್ವಾ, ಒಟ್ಕೊಡಲ್ಲ ನಮ್ಮನ್ನ. ಒಟ್ಟಲ್ಲಿ ಅಮೃತಕ್ಕಾಗಿ ಹೋರಾಟ 14.0 ಈಗ ನಡೀತಾ ಇದೆ. ಆರ್ ಯು ರೆಡಿ? ಎಸ್. ರೆಡಿ? 1 2 3. ಚಂದ್ರಪ್ರಭಾ, ವಯಸ್ಸಿಗೆ ಮೀರಿದ ಪ್ರಯತ್ನ ನಿಮ್ದು. ಸೂಪರ್. ಥ್ಯಾಂಕ್ ಯು ಮೇಡಮ್. ಸೂಪರ್. ಗೊಬ್ಬರ ನಿಂಗೊಬ್ಬನ ಬಲಶಾಲಿನ ಕೊಡ್ತಾ ಇದ್ದೀನಿ. ಯಾರನ್ನ? ಆಗಿದ್ದಾಗ್ಲಿ ಟ್ರೈ ಮಾಡೇ ಬಿಡು. ಬಸ್ಸು ಬಾ ಬಸ್ಸು. ಪ್ರಶಾಂತ್ ಕಳಿಸ್ಕೊಡು. ನೋಡಪ್ಪ, ಈ ಕಡೆ ಪ್ರಶಾಂತ್ ನೀವು ಹಾಕೋಂಗಿದ್ರೆ ಚಂದ್ರಪ್ರಭನ್ಗೆ ನಾನು ಈ ಕಡೆ ಒಬ್ಬ ಹೆಣ್ಮಗಳನ್ನ ಕಳಿಸ್ತೀನಿ. ಎತ್ಬಿಡ ನೋಡೋಣ. ಬಾ ಮನಸ, ಬಾ ಮನಸ. ಆಗಿದ್ದಾಗ್ಲಿ ಒಂದು ಹೆಂಗ್ಸ್ ಮುಂದೆ ನಿಂತ್ಕೊಂಡು ಆಡಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಈಗ ಗೊತ್ತಾಗತ್ತೆ. ಆರ್ ಯು ರೆಡಿ? 1
2, 3. ಮನಸ ಬಿಡ್ಬೇಡ, ಬಿಡ್ಬೇಡ, ಮನಸ. ಒಟ್ಟಲ್ಲಿ ಒಂದು ಹೆಗ್ಸ್ ಮುಂದೆನೂ ಗೆಲ್ಲಕ್ಕಾಗ್ತಾರೆ ಅಂತ ಆಯ್ತಣ್ಣ, ಆಟ ಫ್ರೆಂಡ್ಸ್ ಆಗಿ ಗೊಬ್ಬರ ಸೋತಿದ್ದಾನೆ. ಈ ಒಂದು ಆಟನ ಗೆದ್ದಿರೋದು ಇಟ್ ಈಸ್ ಚಂದ್ರಪ್ರಭಾ. ಈ ಒಂದು ವೇದಿಕೆಯಲ್ಲಿ ಎಲ್ಲಾ ಎಂಟರ್ಟೈನರ್ಸ್ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಎಲ್ಲಾ ಎಂಟರ್ಟೈನ್ಮೆಂಟ್ ಗಳ ಮಧ್ಯ ಈಗ ಮನ ಮುಟ್ಟುವಂತ ಒಂದು ಕಥೆನ ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಶಿವು, ಜಾನ್ವಿ, ಚಿಲ್ಲರ್, ಧನ್ರಾಜ್, ಮಹಿತಾ ಹಾಗೂ ಸುಷ್ಮಿತಾ. ಡಾಕ್ಟರ್ ಏನ ಡಾಕ್ಟರ್? ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೀರಾ, ಹೆಲ್ತ್ ನ ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡಿದ್ದಾರೆ? ಏನಾಯ್ತು ಡಾಕ್ಟರ್? ಅವ್ರಿಗೆ ಪ್ಲಾಸ್ಟಿಕ್ ಅನೋಮಿಯಾ ಆಗಿದೆ. ಅಂದ್ರೆ ಅವ್ರ ಬಾಡಿಗೆ ರಕ್ತ ಕಣಗಳು ಉತ್ಪತ್ತಿ ಆಗ್ತಾ ಇಲ್ಲ. ಏನ್ ಡಾಕ್ಟರ್ ಸಡನ್ ಆಗಿ? ನೋಡಿ, ಇದು ಸಡನ್ ಆಗಿ ಬಂದಿರೋಂಥ ಕಾಯಿಲೆ ಅಲ್ಲ. ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ದೆ ಹೀಗಾಗುತ್ತೆ. ಇದು ಫೈನಲ್ ಸ್ಟೇಜಲ್ಲಿದೆ. ನಾನೇನು ಮಾಡೋಕ್ಕಾಗಲ್ಲ. ಡಾಕ್ಟರ್, ಹೇಗಾದ್ರೂ ಮಾಡಿ ಅವ್ರನ್ನ ಉಳಿಸ್ಕೊಡಿ ಡಾಕ್ಟರ್, ಪ್ಲೀಸ್. ಹೌದು ಡಾಕ್ಟರ್, ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಅವ್ನು ಉಳಿಸ್ಕೊಡಿ ಡಾಕ್ಟರ್. ತಾಯಿ ತಾಯಿ ಹೇಗಾದ್ರೂ ಮಾಡಿ ನಮ್ಮ ಹಳ್ಳಿ ಅಂತ ಉಳಿಸ್ಕೊಡು ತಾಯಿ. ನಿಮ್ಮ ಕಷ್ಟ ನಂಗೆ ಅರ್ಥ ಆಗತ್ತೆ ಅಪ್ಪ, ಆದ್ರೆ ಐ ಆಮ್ ಸಾರಿ, ಏನೂ ಮಾಡೋಕ್ಕಾಗೋದಿಲ್ಲ. ಅಪ್ಪಬ್ಬ ಅಂದ್ರೆ ಇನ್ನೊಂದು 3 ತಿಂಗಳು ಬದುಕಿರ್ಬೋದು. ಅಲ್ಲಿವರೆಗೂ ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹಾಂ, ಇದು ಇವ್ರ ರಿಪೋರ್ಟ್ಸು. ಈ ಮೆಡಿಸಿನ್ಸ್ನ ಮಿಸ್ ಮಾಡದೆ ಅವ್ರಿಗೆ ಕೊಟ್ಬಿಡಿ. ಏನಂತೀಯಪ್ಪ ಹೀರೋ, ಹೇಗಿದ್ಯಾ? ನಾನು ಅನ್ನೋದು ಹಂಗಿರ್ಲಿ, ಡಾಕ್ಟರ್ ಏನಂದ್ರು? ಏನಿಲ್ಲ ಕಣೋ, ತಲೆ ಸುತ್ತ ಬಂದಿದೆ ಅಂತೆ, ಇನ್ನು 1 ವಾರ ಹುಷಾರಾಗ್ಬಿಡ್ತಾನೆ ಅಂತ ಅಂದ್ರು. ಯಾಕೋ ಸುಳ್ಳು ಹೇಳ್ತೀಯ? ಡಾಕ್ಟರ್ ಹೇಳಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ತಪ್ಪು ಮಾಡ್ಬಿಟ್ಟೆ ಕಣ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಮನೆ ಚೆನ್ನಾಗಿರ್ಬೇಕು, ನನ್ನ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ಹಗಲು ರಾತ್ರಿ ದುಡಿಯೋ ಬರದಲ್ಲಿ ನನ್ನ ಆರೋಗ್ಯದ ಕಡೆ ಗಮನನೇ ಕೊಡ್ಲಿಲ್ಲ. ನನ್ನ ಆಯಸ್ಸಲ್ಲಿ ಇಷ್ಟೇ ಬರ್ದಿತ್ತು ಅನ್ಸುತ್ತೆ. ಇರೋಷ್ಟು ದಿನ ಖುಷಿ ಖುಷಿಯಾಗಿ ಇದ್ದು ಬಿಡ್ತೀನಿ ಅಷ್ಟೇ. ಏನಂತ ಮಾತಾಡ್ತೀಯ ನೀನು? ಏನ್ ಡಾಕ್ಟರ್ ಹೇಳಿದ್ದೆಲ್ಲ ಎಲ್ಲ ಸರಿಯಾಗ್ಬಿಡ್ತಾ? ಡಾಕ್ಟರ್ ಏನ್ ದೇವ್ರಾ? ಏನಾಗಲ್ಲ ನಿನಗೆ. ಕಮಲವ್ರೆ, ಅವ್ನಿಗೆ ಊಟ ಕೊಡಿ, ನಾನು ಹೋಗಿ ಆ ಟ್ಯಾಬ್ಲೆಟ್ಸ್ನ ತಗೊಂಡ್ಬಂದ್ಬಿಡ್ತೀನಿ, ಆಯ್ತಾ? ಅಳಿಯಂದ್ರೆ ಏನು ಆಗಲ್ಲ, ದೇವ್ರಿದ್ದಾನೆ, ಎಲ್ಲ ಸರಿ ಹೋಗುತ್ತೆ. ಲಾಲಿ 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 ಬಾ ಬಾ ಬಾ. ಮಗಳೇ, ಖುಷಿ ಪಡ್ಸಕ್ ಏನೋ ಹೇಳ್ಬೋದು, ಆದ್ರೆ ಸತ್ಯ ಸತ್ಯನೇ ಅಲ್ವೇನೆ? ನೀವು ಬನ್ನಿ, ಊಟ ಮಾಡಿ. ಅಯ್ಯೋ ಬಿಡು, ನಾನು ಮಾಡ್ತೀನಿ. ಅಯ್ಯೋ ಕಮಲು, ನಾನು ಮದುವೆ ಆದ ಹೊಸರಲ್ಲಿ
ನಿನಗೊಂದೇನೋ ಪ್ರಶ್ನೆ ಕೇಳಿದ್ದೆ, ನೆನಪಿದ್ಯಾ? ಏನ್ರಿ? ನಾನು ನಿನ್ನನ್ನು ಬಿಟ್ಟು ಈ ಪ್ರಪಂಚದಿಂದ ದೂರ ಹೋದ್ರೆ ನೀನ್ ಏನ್ ಮಾಡ್ತೀಯ ಅಂತ ಕೇಳಿದ್ದೆ. ಯಾಕ್ರಿ ಪದೇ ಪದೇ ಅದೇ ಮಾತಾಡ್ತೀರಾ? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಏನ್ ಮಾಡ್ತಿದ್ದೆ? ನಿಮ್ಮನ್ನ ಬಿಟ್ಟು ಒಂದು ಕ್ಷಣನೂ ನನಗ್ ಬದುಕಿರಕ್ಕಾಗಲ್ಲ ರೀ. ಕಮಲು, ಆಯ್ತು, ನಂದೊಂದು ಕೊನೆ ಆಸೆ ಇದೆ, ಈಡೇರಿಸ್ತೀಯಾ? ಏನ್ರಿ ಅದು? ಕಮಲು, ನಾನು ಸತ್ ಮೇಲೆ ನೀನ್ ಇನ್ನೊಂದು ಮದ್ವೆ ಆಗ್ತೀಯಾ? ಏನ್ರಿ ಹೇಳ್ತಾ ಇದ್ದೀರಾ ನೀವು? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನಾನಿಲ್ಲ ಅಂದ್ರೆ ನೀನು ಒಂಟಿಯಾಗಿ ಹೇಗಿರ್ತೀಯ? ಇಲ್ಲಿ ನೋಡು, ನೀನು ಚೆನ್ನಾಗಿರ್ಬೇಕು, ಪಾಪನು ಚೆನ್ನಾಗಿರ್ಬೇಕು ಅಂದ್ರೆ ನಾನು ಹೋದ್ಮೇಲೆ ನಿನಗೆ ಜೊತೆಯಾಗಿ ಯಾರಾದ್ರೂ ಒಬ್ರು ಇರ್ಲೇಬೇಕು. ಪದೇ ಪದೇ ನಾನ್ ಸಾಯ್ತೀನಿ ಅಂತ ಹೇಳ್ಬಿಡ್ರಿ. ಪ್ರತಿ ಸಾರಿ ನೀವು ಸಾಯ್ತೀನಿ ಅಂದಾಗ ನಾನೇ ಸತ್ತೋಗೋಷ್ಟು ನೋವಾಗುತ್ತೆ ಗೊತ್ತಾ? ಇನ್ಯಾವತ್ತು ನಿಮ್ ಬಾಯಿಂದ ಆ ಮಾತು ಬರ್ಬಾರ್ದು. ನಿಮ್ಗೇನು ಆಗಲ್ಲ, ನನ್ನ ನಂಬಿರೋ ದೇವ್ರು ನನ್ನನ್ ಕೈ ಬಿಡಲ್ಲ ರೀ, ನನ್ನನ್ ಕೈ ಬಿಡಲ್ಲ. ನೀವು ಬೇಗ ಹುಷಾರಾಗ್ತೀರಾ, ಬೇಗ ಹುಷಾರಾಗ್ತೀರಾ. ಮರ ಅದೊಂದು ಫೈಲ್ ಸೈನ್ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಕಣ. ಯಾಕೋ ಅದನ್ನು ದುಃಖದಿಂದ ಹೇಳ್ತಾ ಇದ್ಯಾ? ಅಪ್ಪ, ನಾನಿನ್ನೂ ಸತ್ತಿಲ್ಲ, ಇನ್ನು ಸಾಯದ್ 3 ತಿಂಗಳಿದೆ. ಯಾಕೆ ಪದೇ ಪದೇ ಅದನ್ನೇ ಮಾತಾಡ್ತೀಯ? ಕಮಲು, ಬಾರ ಇಲ್ಲಿ. ಕಮಲವ್ರೆ, ಮಗು ಕೊಡಿ. ಯಾಕೋ ಬೆಳಗಿಂದ ಹಠ ಮಾಡ್ತಿದ್ದಾಳೆ. ನಾನು ಹಾಲು ಕುಡಿಸ್ತೀನಿ, ಅವ್ನಿಗೆ ಟ್ಯಾಬ್ಲೆಟ್ ಕೊಡಿ, ಆಯ್ತಾ? ಅಲ್ಲೇಲೆ ಪುಟ್ಟ, ಯಾಕೆ ಹೊಳ್ತಾ ಇದೀಯಾ? ಹಸು ಆಗ್ತಿದ್ಯಾ? ನಾನ್ ನಿನಗೆ ಹಾಲು ಕುಡಿಸ್ತೀನಿ, ಆಯ್ತಾ? ಹಾಲು ಕೊಡಿ. ಸೋ ಕ್ಯೂಟ್ ಕಣ ಪಾಪು, ಕುಡಿಯೋ ಪುಟ್ಟ. ಅಯ್ಯ ಕಮಲವ್ರೆ, ಸುಸು ಮಾಡ್ಬಿಡ್ತು ಅನ್ಸುತ್ತೆ. ಟವಲ್ ತರ್ಲಾ? ಪರವಾಗಿಲ್ಲ ಬಿಡಿ, ತಗೊಳ್ಳಿ, ಹಾಲು ಕುಡಿಸಿ. ಸರಿ ಕಣ, ನಾನು ಬರ್ತೀನಿ. ರಾಜೇಶ, ಸಾಯೋವರೆಗೂ ಸುಖವಾಗಿ ಬದುಕಬೇಕು ಅಂತ ಜನ ಹೇಳ್ತಾರೆ, ಆದರೆ ಸಾವು ಯಾವಾಗ ಬರುತ್ತೆ ಅಂತ ಗೊತ್ತಾದ್ಮೇಲೆ ಸುಖವಾಗಿರೋದಕ್ಕೆ ಹೇಗೆ ಸಾಧ್ಯ? ಕಮಲು, ನಾನು ಈ ಮನೇಲಿ ಇರೋಷ್ಟು ದಿನ ನೀನು ಕಣ್ಣೀರು ಹಾಕ್ತಾನೇ ಇರ್ತೀಯ. ರಾಜೇಶ, ನಿನ್ನಂಥ ಗೆಳೆಯ ಸಿಗೋಕ್ಕೆ ನಾನು ಅದೆಷ್ಟು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಕಣ. ನನ್ನ ಪ್ರತಿ ಹೆಜ್ಜೆಯಲ್ಲೂ ನಿನ್ನ ಜೊತೆಗಿದ್ದೆ. ನೀನು ಈ ಮನೆಗೆ ಯಾವಾಗಲೂ ಬೆಂಗಾವಲಾಗಿರ್ತೀಯ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಿಮ್ಮೆಲ್ಲರನ್ನ ಬಿಟ್ಟು ತುಂಬ ದೂರ ಹೋಗ್ತಾ ಇದ್ದೀನಿ. ನನ್ನೊಂದು ಕೊನೆ ಆಸೆ ಇದೆ ಕಣೋ, ನೀನು ಮತ್ತು ಕಮಲು ಇಬ್ಬರು ಮದುವೆಯಾಗಿ ಕೊನೆಯವರೆಗೂ ಚೆನ್ನಾಗಿರಬೇಕು, ನನ್ನ ಮಗುನ ಚೆನ್ನಾಗಿ ನೋಡ್ಕೋಬೇಕು. ಅದೇ ನನ್ನ ಆಸೆ. ಇಂತಿ ನಿಮ್ಮ ಕುಮಾರ. ಕಣ್ಣ ಮುಚ್ಚಗಾರೆ ಗೋಡೆ ಮುದ್ದಿನ ಮುಟ್ಟೆ ಹುಳ್ಳೆ ಹೋಯ್ತು, ನಮ್ಮೆ ಹಾಕಿ ನಿಮ್ಮೆ ಹಾಕಿ ಬಿಟ್ಟೆ ಬಿಡ್ತಾ ಇದ್ದೀನಿ. ಅಲ್ಲಿ ಯಾರೋ ಇದ್ದಾರೆ. ಹುಡುಕ್ಬಿಟ್ಟಲ್ಲ ಮಗ್ಲೇ. ಕೊಂಡಿಟ್ಬಿಟ್ಯ ಬಂಗಾರಿ? ಇವಾಗ ಒಬ್ರೇ ಉಳಿದಿರೋದು. ಅಯ್ಯೋ ಮಗಳೇ, ನಿನ್ ಕೈ ಸಿಕ್ಕಾಬಿಡ್ನ. ಪ್ರತಿ ಸಲನು ನೀನೇ ಗೆಲ್ತೀಯಲ್ಲಮ್ಮ. ನೀನೇ ಗೆದ್ದೆ, ಆಯ್ತಾ? ಪನಿಷ್ಮೆಂಟ್ ಕೊಡ್ತೀನಿ. ಪನಿಷ್ಮೆಂಟಾ? ಏನಮ್ಮ?
ನಮ್ಮಮ್ಮನ್ನ ನೀವು ಎತ್ಕೊಂಡು ನಾನು ಕೂಸು ಮರಿ ಮಾಡ್ಬೇಕಾ? ಇಲ್ಲಪ್ಪ, ನನ್ನ ಕೈಲಿ ಅವಳು ಕೂಸು ಮರಿ ಮಾಡಕ್ ಆಗಲ್ಲಮ್ಮ, ನಾನು ಹೋಗ್ತೀನಿ. ಯಾಕಂದ್ರೆ ನೀನು ಅಮ್ಮನ್ನೇ ಎತ್ಕೊಂಡ್ರೆ ನೀನೇ ಪಿಸ್ ಪಿಸ್ ಆಗಿ ಹೋಗ್ತೀಯ. ಅದು ಮಾತ್ರ ಕರೆಕ್ಟ್ ಮಗಳೇ. ಹಾಗಾದ್ರೆ ನಾನ್ ನಿನ್ನೆ ಕೂಸು ಮರಿ ಮಾಡ್ತೀನಿ, ಆಯ್ತಾ? ಅದ್ಕ ಆನೆ ಬಂತೊಂದಾನೆ ಯಾವೂರಾನೆ ಇಲ್ಲಿಗೆ ಯಾಕೆ ಇರ್ಪುಟ ಆಟ ಆಡ. ಯಾಕೆ ಮಾವ, ಏನಾಯ್ತು? ನನ್ನ ಮಗಳ ಜೀವನದಲ್ಲಿ ಎಲ್ಲ ಮುಗ್ದೋಯ್ತು ಅಂತ ಭಯ ಪಟ್ಟಿದ್ದೆ. ಅವಳ ಜೀವನದಲ್ಲಿ ನೀವು ಬೆಳಕಾಗ್ ಬಂದ್ರಿ. ದೇವ್ರು ಮಾವ, ಈಗ ಯಾಕ ಮಾತು? ಅದೆಲ್ಲ ಮರ್ತು ಬಿಡಿ. ಕಮಲು, ಊಟಕ್ಕೆ ರೆಡಿ ಆಗಿದ್ಯಾ? ರೆಡಿ ಇದೆ, ಬನ್ರಿ. ಬಾ ಪುಟ್ಟ, ಊಟ ಮಾಡೋಣ. ಊಟ ಮಾಡೋಣ, ಅಮ್ಮನೇ ಎತ್ಕೊಂಡು ಹೋಗ್ತಾಳ ಅಂತ. ಬನ್ನಿ ಊಟ ಮಾಡೋಣ. ನಾನು ಎಲ್ಲಿದ್ದೀನಿ? ನೀವ್ಯಾರು? ನೋಡಪ್ಪ, ನೀನು 3 ವರ್ಷದ ಹಿಂದೆ ರೋಡ್ ಮೇಲೆ ತಲೆ ಸುತ್ತು ಬಿದ್ದಿದೆ ಕಣಪ್ಪ. ನಮ್ಮ ಹುಡುಗರು ನಿನ್ನನ್ನ ನಮ್ಮ ಆಶ್ರಮಕ್ಕೆ ಕರ್ಕೊಂಬಂದ್ರು. ನೀನು 3 ವರ್ಷ ಕೋಮದಲ್ಲಿದ್ದೆ ಕಣಪ್ಪ. ಈ ಕಾಯಿಲೆ ಇದ್ದವರು ಬದುಕುಳಿಯೋದೇ ಕಷ್ಟ, ಆದ್ರೆ ನೀನು ಬದುಕಿದ್ಯಾ ಕಣಪ್ಪ. ನೀನು ಅದೃಷ್ಟವಂತ. ನಾನು ಈ ಉಪಕಾರನ ಸಾಯೋವರೆಗೂ ಮರೆಯಲ್ಲ. ಕಮಲು, ಕಮಲು, ನನ್ನ ಕಮಲುಗೆ ಏನಾದ್ರು ನಾನು ಬದುಕಿದ್ದೀನಿ ಅಂತ ಗೊತ್ತಾದ್ರೆ ಅದೆಷ್ಟು ಖುಷಿ ಪಡ್ತಾಳೋ. ಈಗಲೇ ಮನೆಗೆ ಹೋಗ್ತೀನಿ. ಅಲ್ಲಿದೆ, ಫೋಟೋ ತಗೊಂಡ್ಬರ್ತೀಯಾ? ಸರಿ ಅಮ್ಮ. ಕಮಲು, ಊಟಕ್ಕೆಲ್ಲ ತಯಾರು ಮಾಡಿದ್ಯಾ? ರೆಡಿ ಮಾಡಿದ್ದೀನಿ. ಸರಿ, ಊಟಕ್ಕೆ ಹೋಗ್ಬಿಡೋಣ. ಬನ್ನಿ. ಊಟಕ್ಕೆ ಕೊಟ್ಟೆ. ಬನ್ನಿ, ಊಟ ಮಾಡ್ಕೊಂಡು ಹೋಗಿ. ಹಲೋ, ಏನು ಮಾತಾಡ್ತಾನೆ ಇಲ್ಲ. ಬನ್ನಿ, ನಾವು ಹೋಗಿ
ಇದೆ ವೇದಿಕೆ ಮೇಲೆ ಬರೀ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ, ಸಾಕಷ್ಟು ಮನ ಮುಟ್ಟುವಂತ ಕಥೆಗಳು ಕೂಡ ಈ ವೇದಿಕೆ ಮೇಲೆ ನಾವು ಪ್ರಸ್ತುತಪಡಿಸ್ತೀವಿ ಅಂತ ಹೇಳ್ತಾ ಇದ್ದೆ. ಸಾಧು ಸರ್, ಹೇಗಿತ್ತು ಸರ್ ಈ ನಿಜವಾದ ಒಂದು ಮನ ಮುಟ್ಟುವಂತ ಕಥೆ? ಎಂಡು ಶಿವ ಮಾಡಿದ್ದು ಸರಿ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ನಿರಂಜನ್? ನಿಜವಾಗ್ಲೂ ನನ್ನನ್ನು ಕೇಳಿದ್ರೆ ಸರಿ ಅಂತ ಅನ್ಸುತ್ತೆ ಸರ್. ಯಾಕೆ ಅನ್ಸುತ್ತೆ? ಯಾಕೆಂದ್ರೆ ಇನ್ನೊಬ್ರು ಸಂತೋಷವಾಗಿರ್ತಾರೆ ಅಂದ್ರೆ ತ್ಯಾಗ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಅನ್ಸುತ್ತೆ. ಕರೆಕ್ಟಾಗಿ ಹೇಳಿದ್ರು. ಎಂಡ್ ಸೂಪರ್ ಮಾತ. ಏನೇ ಎಕ್ಸ್ಟೆನ್ಷನ್ ಮಾಡಿದ್ರು ಕೂಡ ನಮ್ಗೆ ಯಾರಿಗೂ ಕನ್ವೆ ಆಗ್ತಿರ್ಲಿಲ್ಲ. ಬಹಳ ಕರೆಕ್ಟಾಗಿ ಮಾಡಿದ್ದಾರೆ. ತುಂಬಾ ಒಳ್ಳೆ ಪ್ಲೇ. ಆಕ್ಚುಲಿ ನಮ್ಮ ರಕ್ತ ಕಣ್ಣಿರದಿದೆ ಕ್ಲೈಮ್ಯಾಕ್ಸ್. ಆಕ್ಚುಲಿ ಸೇಮ್ ಕ್ಲೈಮ್ಯಾಕ್ಸ್. ಹೌದು. ಶಿವು ತನ್ನ ಹೆಂಡತಿ ಯಾರೋ ಜೊತೆ ಅವನೇ ಸ್ನೇಹಿತನ ಜೊತೆ ಅವನೇ ಕೈ ಹಿಡಿದು ಕೊಟ್ಟಂತ ಮಗು ಎಲ್ಲ ತಂದೆ ಅಂತ ನಂಬಿದೆ ಅಂತೇಳಿ ಹಂಗೆ ಹೊರಟೋಗ್ತಾನಲ್ಲ. ದ ಎಂಡ್ ವಾಸ್ ಸೂಪರ್, ವೆರಿ ನೈಸ್. ಆದರೆ ಇಂಥ ಒಂದು ಪ್ಲೇಲಿ ಧನರಾಜ್ ಪಾತ್ರ ಬಹಳ ಚೆನ್ನಾಗಿ ನಿಭಾಯಿಸಿದ್ರು. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್, ವೆರಿ ನೈಸ್. ಎಲ್ಲವೂ ಬಹಳ ಚೆನ್ನಾಗಿ ಮೂಡಿ ಬಂತು. ಇದರಲ್ಲಿ ನಂಗೆ ತುಂಬಾನೇ ಹೇಳ್ಕೊಳಕ್ ಆಗದೇ ಇರೋಂಥ ಒಂದು ಸಂತೋಷ ಒಬ್ಬ ಆರ್ಟಿಸ್ಟ್ ಆಗಿ, ಒಬ್ಬ ಕಲಾವಿದನಾಗಿ ಶಿವು ಈ ಥರದೊಂದು ಪ್ಲೇ ಬಂದಾಗ ಒಂಥರ ಹೃದಯ ತುಂಬಿಕೊಂಡು ನಾವು ನೋಡ್ತಾ ಇರ್ತೀವಿ. ವೆರಿ ಗುಡ್, ವೆರಿ ನೈಸ್. ಲವ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಶ್ರುತಿ ಮೇಡಮ್? ನನಗೆ ಈ ಸ್ಕಿಟ್ ನೋಡುವಾಗ ಅನಿಸಿದ್ದು ಇದು ಯಾವುದೋ ಒಂದು ಸ್ಕಿಟ್ಟು, ಒಂದು ಡ್ರಾಮಾ ಆ್ಯಕ್ಟ್ ಅಂತ ನನಗೆ ಅನಿಸ್ಲಿಲ್ಲಪ್ಪ. ಪುಟ್ಟದಾಗಿ ಚೊಕ್ಕದಾಗಿರುವಂಥ ಒಂದು ಎಮೋಷ್ನಲ್ ಶಾರ್ಟ್ ಫಿಲ್ಮ್ ನೋಡ್ದಂಗಿತ್ತು. ಅಷ್ಟು ಅದ್ಭುತವಾದಂಥ ಒಂದು ಪ್ಲೇ ಇದು. ಕಲಾವಿದರು ಪರ್ಫೆಕ್ಟ್ ಆಗಿ ಎಲ್ಲರೂ ಆ ಕಥೆಯ ಮೂಡ್ ಒಳಗಡೆ ಇದ್ರು. ಆ ಸೆಟ್ ಆಗಿರ್ಬೋದು, ಆ ಸ್ಕ್ರಿಪ್ಟ್ ಆಗಿರ್ಬೋದು, ಎಲ್ಲವೂ ಇಟ್ ವಾಸ್ ಆನ್ ಪ್ಲೇಸ್. ಇಟ್ ವಾಸ್ ಪರ್ಫೆಕ್ಟ್. ತುಂಬಾ ಚೆನ್ನಾಗಿತ್ತು. ನಾವು ಎಮೋಷ್ನಲ್ ಸ್ಕಿಟ್ಟಲ್ಲಿ ಆ್ಯಕ್ಟ್ ಮಾಡೋದು ಬರೀ ಮಾನಸ ಅಂತ ಮಾತ್ರ ಅಂದ್ಕೊಂಡಿದ್ವಿ. ಈ ಒಂದು ಗಿಚ್ಚಿ ಗಿಲಿಗಿಲಿಲಿ ಮತ್ತೊಬ್ಬ ಕಲಾವಿದೆ ಸಿಕ್ಕಿದ್ಲು, ಅದು ಜಾಹ್ನವಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಜಾಹ್ನವಿ. ಥ್ಯಾಂಕ್ ಯು. ಸುಸುವಿಂದ ಹಿಡಿದು ಮಹಿತಾ ಎಲ್ಲರೂ ಕೂಡ ಚೆನ್ನಾಗಿ ಈ ಸ್ಕಿಟ್ಟು ಒಳಗಡೆ ಬಂದ್ರಿ. ನೋಡೋಕ್ಕೆ ತುಂಬ ಅದ್ಭುತವಾಗಿತ್ತು. ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ತುಂಬಾ ಚೆನ್ನಾಗಿತ್ತು. ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಬರ್ಲೇ ಗೋಲ್ಡನ್ ಗಿಲಿಗಿಲಿ. ಜಾನ್ವಿ, ವಾರದಿಂದ ವಾರಕ್ಕೆ ತುಂಬಾ ಇಂಪ್ರೂವ್ಮೆಂಟ್ ಇದೆ ಅಂತ ಜಡ್ಜಸ್ ಹೇಳ್ತಾ ಇದ್ದಾರೆ. ಈಚೆ ಕಡೆ ಫ್ಯಾನ್ಸ್ ಎಲ್ಲ ಏನ್ ಮಾತಾಡ್ತಾರೆ, ಏನ್ ಐ ಮೀನ್ ಅವ್ರ ರಿಯಾಕ್ಷನ್ ಹೇಗಿದೆ? ಎಮೋಷನಲ್ ಸ್ಕಿಟ್ ಮಾಡಿದಾಗ ತುಂಬ ಮೆಸೇಜಸ್ ಬರ್ತವೆ ಮ್ಯಾಮ್. ರೆಗ್ಯುಲರ್ ಸ್ಕಿಟ್ ಅಥವಾ ಕಾಮಿಡಿಗಿಂತ ಎಮೋಷ್ನಲ್ ಮಾಡಿದಾಗ ತುಂಬ, ಈವನ್ ನಾನು ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ ನಮ್ಮ ಅಣ್ಣ ನಿಂದು ಇಮೇಜು ನ್ಯೂಸ್ ಆ್ಯಂಕರ್ ಅಂತ ಇರುತ್ತೆ, ಇಲ್ಲಿಗೆ ಬಂದಮೇಲೆ ಬೇರೆ ಥರನೇ ಆಗುತ್ತಲ್ಲ, ನಿನ್ನ ಡಿಸಿಷನ್ ಕರೆಕ್ಟ್ ಆಗಿದೆಯಾ ಅಂತ ಅವನೇ ಹೇಳ್ತಿದ್ದ. ಅವನೇ ಫೋನ್ ಮಾಡಿಬಿಟ್ಟು ಲಾಸ್ಟ್ ಎಮೋಷನಲ್ ಸ್ಕಿಟ್ಟಿಗೆ ಅವ್ನು ಫುಲ್ ಅಳ್ತಾ ಇದ್ದಾನೆ. ಮನೆಯಿಂದ ಆಚೆ ಬಂದು ಕೂತ್ಬಿಟ್ಟಿದ್ದೀನಿ ಕಣೋ, ನನಗೆ ನಿಜವಾಗ್ಲೂ ಮಾತಾಡೋಕ್ಕಾಗ್ತಾಯಿಲ್ಲ, ಅದ್ಭುತವಾಗಿ ಸ್ಟೇಟಸ್ ಎಲ್ಲ ಹಾಕ್ಬಿಟ್ಟಿದ್ದಾನೆ ಫಸ್ಟ್ ಟೈಮ್ ಅವನು ಹಾಕಿ. ಇಲ್ಲ, ನಿನ್ನ ಡಿಸಿಷನ್ ಕರೆಕ್ಟ್ ಆಗಿದೆ, ನೀನು ಅಲ್ಲೇ ಇರು ಅಂತ. ಹಾಗೆ ತುಂಬಾ ಮೆಸೇಜಸ್ ಬರುತ್ತೆ, ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ಈ ತರದ ಮೆಂಟರ್ಸ್ ಸಿಕ್ಕಿರೋದು ನಮ್ಮ ಭಾಗ್ಯ. ಬಟ್ ಆಕ್ಚುಲಿ ನಿಮ್ಮ ಎಮೋಷನಲ್ ಸ್ಕಿಟ್ಗೆ ಒಬ್ಬರು ಡೈ ಹಾರ್ಡ್ ಫ್ಯಾನ್ ಹುಡ್ಕೊಂಡಿದ್ದಾರೆ. ಯಾರಪ್ಪ? ಅವ್ರು ನಿಮ್ಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ಕಳಿಸಿದ್ದಾರೆ. ಯಾರು ಅಂತ ನೀವೇ ನೋಡ್ಬೇಕಾ? ಗಿಫ್ಟ್ ನೋಡಕ್ ರೆಡಿನಾ? ಗಿಫ್ಟ್ ಬರ್ಲಿ. ಬೇಸಿಗೆ ರಜೆಗೆ ಅಂತ ಅಜ್ಜಿ ಮನೆಗೆ ಬಂದು 1 ತಿಂಗಳಾಗಿತ್ತು. ನಾನಿಲ್ಲಿ ಗಿಚ್ಚಿ ಗಿಲಿಗಿಲಿ ನೋಡ್ತಾ ಇದ್ದೀನಿ. ಚೆನ್ನಾಗಿ ಆಕ್ಟ್ ಮಾಡ್ತಾ ಇದೀಯಾ. ಲಾಸ್ಟ್ ಟೈಮ್ ನೀನು ಅಜ್ಜಿ ಮೊಮ್ಮಗಳು ಆಕ್ಟ್ ಮಾಡಿದ್ಯಲ್ಲ, ತುಂಬಾ ಇಷ್ಟ ಆಯ್ತು ನನಗೆ. ನಾನು ಇಲ್ಲಿ ಬಂದು 1 ತಿಂಗಳಾಯ್ತು. ನೀನ್ ಮಾಡ್ಕೊಡೋ ರೊಟ್ಟಿ, ಪಚಡಿ, ಚಪಾತಿ, ಬೀಟ್ರೋಟ್ ಪಲ್ಯ ಅದೆಲ್ಲ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ನೀನ್ ಬರೀ ವಿಡಿಯೋ ಕಾಲ್ನಲ್ಲಿ ಸಿಗ್ತೀಯಾ? ಇವತ್ತು ಮದರ್ಸ್ ಡೇ ಅಲ್ವಾ, ಅದಕ್ಕೆ ಪತ್ರ ಬರ್ದಿದ್ದೀನಿ. ಹ್ಯಾಪಿ ಮದರ್ಸ್ ಡೇ ಅಮ್ಮ, ಲವ್ ಯು ಗ್ರಂಥ್. ಎಕ್ಸ್ಪೆಕ್ಟ್ ಮಾಡಿದ್ರಾ? ದೇವರಾಣೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವ್ನು ಮೈಸೂರಲ್ಲಿದ್ದಾನೆ, ಯಾವಾಗ ಕಳಿಸ್ತಾ ಇದ್ದಾನ, ಯಾವಾಗ ಪ್ಲಾನ್ ಮಾಡಿ. ಏನ್ ಹೇಳ್ತೀರಿ ಗ್ರಂಥಿಗೆ? ಇಲ್ಲ, ನಿಜವಾಗ್ಲೂ ಇದು ಬಿಗ್ಗೆಸ್ಟ್ ಸರ್ಪ್ರೈಸ್ ನನಗೆ. ಅವನಿಗೆ ಸ್ವಲ್ಪ ಜ್ವರ ಕೂಡ ಬಂದಿತ್ತು ನಿನ್ನೆ. ನಾ ಯಾವಾಗ್ಲೂ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ವಿ. ರೊಟ್ಟಿ ಅಂದ್ರೆ ಬಹಳ ಇಷ್ಟ ಅವನಿಗೆ. ಸೊ ನನಗೆ ನಿಜವಾಗ್ಲೂ ಮದರ್ಸ್ ಡೇ ದಿವಸ ಇಂಥ ಒಂದು ಸರ್ಪ್ರೈಸ್
ಕಲರ್ಸ್ ಕನ್ನಡಕ್ಕೆ, ಡೈರೆಕ್ಷನ್ ಟೀಮ್ಗೆ, ಪ್ರತಿಯೊಬ್ಬರಿಗೂ ನಾನು ನಿಜವಾಗ್ಲೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಇದೆಲ್ಲ ಏನು ನಾವು ನೆನಪಿನ ಬುತ್ತಿಗಳನ್ನ ತಗೊಂಡು ಹೋಗೋದು. ಈ ಸ್ಟೇಜ್ ನನಗೆ ಆ ಥರದ್ದು ಸಾವಿರಾರು ನೆನಪುಗಳನ್ನ ಕೊಟ್ಟಿದೆ. ಸೊ ಇದು ಅಷ್ಟೇ ನನ್ನ ಲೈಫಲ್ಲಿ ಮರೆಯೋಕ್ಕಾಗದಿರೋ ಅಂತ ಒಂದು ಲೆಟರು, ಒಂದು ಖಂಡಿತವಾಗ್ಲೂ ಇದನ್ನ ಫ್ರೇಮ್ ಹಾಕಿ ಇಟ್ಕೊಳ್ಳಿ. ಇಲ್ಲ, ನಾನು ನಮ್ಮ ಮನೆಯಲ್ಲಿ ಲಾಸ್ಟ್ ಟೈಮ್ ಅವ್ನು ಬರ್ದಿರೋ ಲೆಟರ್ ಫ್ರೇಮ್ ಮಾಡಿ ಇಡ್ಸಿದ್ದೆ. ಸೊ ಇದು ಗಿಚ್ಚಿ ಗಿಲಿ ಗಿಲಿಯಿಂದ ಇದನ್ನು ಫ್ರೇಮ್ ಮಾಡಿ ಇಡಿಸ್ತೀನಿ. ಸೋ ನೈಸ್. ಆಕ್ಚುಲಿ ಜಾಹ್ನವಿ ಅಷ್ಟೇ ಅಲ್ಲ, ಇವತ್ತು ವಿಶ್ವ ತಾಯಂದಿರ ದಿನ. ಪ್ರಪಂಚದ ಎಲ್ಲ ತಾಯಂದಿರಿಗೂ ನಮ್ಮ ಗಿಚ್ಚಿ ಗಿಲಿಗಿಲಿ ತಂಡದ ಪರವಾಗಿ ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಆಲ್ ಮದರ್ಸ್, ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್. ಸಾಧು ಸರ್, ಮದರ್ಸ್ ಡೇ ಏನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲ, ತಾಯಿ ಇಲ್ದೆ ಈ ಪ್ರಪಂಚನೇ ಇಲ್ವಲ್ಲ. ನಮ್ಮ ತಾಯಿ ಬಗ್ಗೆ ಹೇಳೋದಾದ್ರೆ ಅವ್ರು ಎಷ್ಟು ಮುಗ್ಧ ಮನ್ಸಿನವ್ರು ಅಂದ್ರೆ, ನಾನು ಇಷ್ಟೆಲ್ಲ ಬೆಳೆದು ನಾನು ಇವತ್ತು ಅಮೆರಿಕ ಹೋಗ್ತಾ ಇದ್ದೇನೆ ಅಂದ್ರೆ, ಹೆಂಗಪ್ಪ ಪ್ಲೇನಲ್ಲೆಲ್ಲ ಹೋಗ್ಬೇಡಪ್ಪ, ಯಾಕಪ್ಪ ಅಷ್ಟು ಮೇಲಿಂದ ಹೋಗ್ಬೇಕು, ಯಾಕ ಬೇಡಪ್ಪ ಬಸ್ ಗೀಸಲ್ಲಿ ಹೋಗಕ್ಕಾಗಲ್ಲ. ನನ್ನ ಲೆಕ್ಕದಲ್ಲಿ ನಾನು ಇಲ್ಲಿವರೆಗೂ ನನ್ನ ಜೀವನದಲ್ಲಿ ನಾವು ದೇವರಂತೂ ನೋಡಿಲ್ಲ, ನಂಬಿದ್ದೀವಿ. ಆದರೆ ನನಗೆ ನಮ್ಮ ತಾಯಿ, ನಮ್ಮ ತಂದೆನೇ ದೇವರು. ಇನ್ನು ಶ್ರುತಿ ಮೇಡಮ್, ನಿಮ್ಮನ್ನು ಕೇಳ್ತೀನಿ ನಾನು ಖಂಡಿತವಾಗ್ಲೂ. ಬಟ್ ಅದಕ್ಕಿಂತ ಮುಂಚೆ ಈ ವಿಶ್ವ ತಾಯಂದಿರ ದಿನಾಚರಣೆಯ ದಿನ ನಿಮಗೊಂದು ಸ್ಪೆಷಲ್ ಸರ್ಪ್ರೈಸ್ ಇದೆ. ನೋಡಕ್ ಇಷ್ಟಪಡ್ತೀರಾ? ಪ್ಲೀಸ್ ಬನ್ನಿ, ನಮ್ಮ ಶ್ರುತಿ ಅವ್ರಿಗೋಸ್ಕರ ಇರುವಂತಹ ಒಂದು ಸರ್ಪ್ರೈಸ್. 20 ವರ್ಷಗಳ ತಾಯಿತನದ ಜರ್ನಿ ಹೇಗಿತ್ತು? ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನೋಡಿ, ಎಲ್ಲರೂ ಹೇಳ್ತಾರಲ್ವಾ, ಹೆಣ್ಣು ಜನ್ಮ ತುಂಬಾ ಕಷ್ಟ, ಹೆಣ್ಣಾಗಿ ಹುಟ್ಟಿದ್ರೆ ಕಣ್ಣೀರ್ ಸುರಿಸ್ತಾನೆ ಇರಬೇಕು ಅಂತ. ಸುಳ್ಳು ರೀ. ಹೆಣ್ಣುತನ ಪಡೆಯೋದಕ್ಕೆ, ಹೆಣ್ಣು ಜನ್ಮ ತಗೊಳ್ಳೋದಕ್ಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ತೀನಿ. ತಾಯಿ ಆಗುವಂತ ಒಂದು ಅವಕಾಶ ಹೆಣ್ಣಿಗೆ ಮಾತ್ರ ಇರೋದು. ಆ ಅನುಭವನ ಅನುಭವಿಸಿದೊಳಗೆ ಮಾತ್ರ ಗೊತ್ತು ಅದರ ಶಕ್ತಿ ಏನು ಅಂತ. ನಮಗೆ ತುಂಬ ಹೆಮ್ಮೆ ಇದೆ. ನನ್ನ ಮಗಳು ನಾನು ತಾಯಿ ಆಗ್ತಾ ಇದ್ದೀನಿ ಅಂತ ಗೊತ್ತಾದ ಸಂದರ್ಭದಿಂದ ನನ್ನ ಡೆಲಿವರಿ ಆಗೋವರೆಗೂ ನನ್ನ ಮನಸ್ಸಿನಲ್ಲಿ ಆದಂತಹ ಭಾವನೆಗಳು, ನನ್ನ ದೇಹದಲ್ಲಿ ಆದಂತಹ ವ್ಯತ್ಯಾಸಗಳನ್ನ ನಾನೊಂದು ಪುಸ್ತಕ ಬರೆದಿಟ್ಟಿದ್ದೀನಿ. ಆ ನೆನಪುಗಳು ಅದು ಸದಾ ನನ್ನ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ. ಅದರಲ್ಲೂ ಜಾಹ್ನವಿ ಮತ್ತೆ ನಾನು ತುಂಬ ಹತ್ತಿರದ ಜೀವನ ನೋಡಿದ್ದೀವಿ. ನಮಗೆ ಗೊತ್ತಾಗುತ್ತೆ, ಒಬ್ಬ ಸಿಂಗಲ್ ಪೇರೆಂಟ್ ಆಗಿ ಮಕ್ಕಳನ್ನ ಸಾಕೋದು ಅದು ಕಷ್ಟ ಅಲ್ಲ, ಅದೊಂಥರ ಸುಖ ಇದೆ. ಆ ನೋವಿನಲ್ಲೂ ಒಂದು ಸುಖ ಇದೆ. ಆ ಸುಖನ ನಾನು ಜಾಹ್ನವಿ ಮಾತ್ರ ನೋಡಿದೀವಿ ಅಂತ ನನಗೆ ಅನ್ಸುತ್ತೆ. ಆಮೇಲೆ ನನಗೆ ಒಬ್ಬಳು ತಾಯಿ ಇದ್ಲಲ್ಲ, ಆ ತಾಯಿ ನನಗೆ ಮಾಡಿರುವಂಥ ತ್ಯಾಗ ನನಗೆ ಮಾತ್ರ ಗೊತ್ತು. ನಮ್ಮಮ್ಮ ಮಾಡಿರುವಂಥ ಸ್ಯಾಕ್ರಿಫೈಸ್ ಇಂದನೇ ಇವತ್ತು ನಾನು ಇಲ್ಲಿ ಹೀಗೆ ಕೂತಿದ್ದೀನಿ. ಕರ್ನಾಟಕದಲ್ಲಿ ಒಬ್ಬ ಕಲಾವಿದೆ ಆಗಿದ್ದೀನಿ, ಒಬ್ಬ ಮಗಳಾಗಿ, ಒಬ್ಬ ತಾಯಿಯಾಗಿ ಈ ಒಂದು ಜರ್ನಿಯನ್ನು ಕೊಟ್ಟಂಥ, ಈ ಒಂದು ಜನ್ಮವನ್ನು ಕೊಟ್ಟಂಥ ಆ ಭಗವಂತನಿಗೆ ಒಂದು ಧನ್ಯವಾದ. ಅಂತ ಹಲವಾರು ತಾಯಂದರಿಗೆ, ಅಂತ ಹಲವಾರು ಹೆಣ್ಮಕ್ಳಿಗೆ ನಮೋ ನಮಃ. ಲವ್ಲಿ, ಸೂಪರ್. ನಮ್ಮ ವೇದಿಕೆ ಒಂಥರ ಮಜವಾದ ವೇದಿಕೆ. ಹೌದು, ಇಂಥ ವಿಚಾರಕ್ಕೆ ಕೇಕ್ ಕಟ್ ಮಾಡಿಲ್ಲ ಅಂತಿಲ್ಲ. ಅಂತದ್ ಇವತ್ತು ಮದರ್ಸ್ ಡೇ, ಇದಕ್ಕೆ ಕೇಕ್ ಕಟ್ ಮಾಡಿಲ್ಲ ಅಂದ್ರೆ ಸಾಧ್ಯನಾ? ಚಾನ್ಸೇ ಇಲ್ಲ. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀನಿ. ಸಾಧು ಸರ್, ಪ್ಲೀಸ್ ಸರ್. ಮತ್ತೊಮ್ಮೆ ಕಾರ್ಯಕ್ರಮ ನೋಡ್ತಾ ಇರುವಂತ ಎಲ್ಲ ತಾಯಂದ್ರಿಗೆ ನಾವೆಲ್ಲ ಒಟ್ಟಿಗೆ ಹೇಳೋಣ, ಹ್ಯಾಪಿ ಮದರ್ಸ್ ಡೇ. ಇವತ್ತಿನ ಗಿಚ್ಚಿ ಗಿಲಿಗಿಲಿಗೆ ಹೆಂಡತಿಯ ಪರ್ಫಾರ್ಮೆನ್ಸ್ ಅನ್ನ ಲೈವ್ ಆಗಿ ನೋಡ್ಬೇಕು ಅಂತ ನಮ್ಮ ಚಂದನ್ ಶೆಟ್ಟಿ ಅವರು ನಮ್ಮ ಸೆಟ್ಗೆ ಬಂದಾಗಿದೆ. ಅವರ ಹೆಂಡತಿ ನಿವೇದಿತಾ ಗೌಡ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಲ್ಲಿ ಆಕ್ಟ್ ಮಾಡೋದಕ್ಕೆ ರೆಡಿ ಆಗಿದೆ. ಸೊ ಹಾಗಿದೆ, ಯಾಕೆ ತಡ, ಜೋಳದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಜಗಪ್ಪ, ಗೊಬ್ಬರಗಾಲ, ರಾಘು, ನಿವೇದಿತಾ, ಕಾರ್ತಿಕ್ ಹಾಗೂ ಅಮೃತ ಅಷ್ಟೇ. ಹೋದ ವಾರ ಡಾಕ್ಟರ್ ಸ್ಕಿಟ್ ಮಾಡಿದಾಗ ಯಾವ್ದಾದ್ರು ಪಂಚ್ ಬಿಟ್ಬಿಟ್ಟಿದ್ದೀನಾ? ಇಲ್ಲ ಸರ್,
ಯಾವ್ದು ಬಿಟ್ಟಿಲ್ವಾ? ಯಾವ್ದು ಬಿಟ್ಟಿಲ್ಲ. ಎಲ್ಲ ಪಂಚ್ ಮಾಡ್ಬಿಟ್ನಾ? ಎಲ್ಲ ಪಂಚ್ ಮಾಡಿದ್ದೀರಾ. ಓ ಮೈ ಗಾಡ್, ಇನ್ನೆಲ್ಲಿದೆ ಪಂಚ್ ಮತ್ತೆ ಈಗ ಮಾಡಕ್ಕೆ? ಯಾವ್ದು ಇಲ್ಲ ಬಿಡಿ ಸರ್. ಓಕೆ. ಸರಿ ಸರ್, ಅವಾಗ್ಲೇ ಜ್ವರ ಬಂದಿದೆ ಅಂತ ಒಬ್ಬ ಪೇಷಂಟ್ ಬಂದಿದ್ನಲ್ಲ, ಎಲ್ಲಿ ಸರ್ ಅವನು? ಪಕ್ಕದ ಹಾಸ್ಪಿಟ್ಲಿಗೆ ನಾನೇ ಕರ್ಕೊಂಡು ಹೋಗ್ಬಿಟ್ಟೆ ಕಣೋ, ಟ್ರೀಟ್ಮೆಂಟ್ ತಗೊಂತ. ಸರ್ ನೀವು ಒಬ್ರು ಡಾಕ್ಟರ್ ಆಗಿ ಪಕ್ಕದ ಹಾಸ್ಪಿಟ್ಲ್ ಬಿಡ್ಲಿ ಸರ್? ಬಿಡದೆ ಇನ್ನೇನೋ ಮಾಡ್ಲಿ, ನಂಗೆ ಟ್ರೀಟ್ಮೆಂಟೇ ಮಾಡಕ್ ಬರಲ್ವಲ್ಲ. ನಾನು ಡಾಕ್ಟ್ರಾ, ಕಾಂಪೌಂಡ್ ಓದಿದ್ದೀನಿ. ನಮ್ಮಪ್ಪ ಏನೋ ಒಂಚೂರು ದುಡ್ಡು ಮಾಡೋನೆ ಅಂತ ಅಂದ್ಬಿಟ್ಟು ಕ್ಲಿನಿಕ್ ಇಟ್ಕೊಂಡಿದ್ದೀನಿ ಕಣ. ನನ್ನ ಕ್ಯಾರೆಕ್ಟರ್ ನೀವು ಮಾಡ್ಬೇಕಿತ್ತ? ಅಫ್ಕೋರ್ಸ್. ಅದ್ ಸರಿ ಸರ್, ಇವಾಗ ಮೆಡಿಸಿನ್ ಎಲ್ಲ ಯಾವ ತರ ಕೊಡ್ತೀರಾ ಸರ್? ಈಗ ನೀ ಕೆಮ್ಮು ಬಂದ್ರೆ ಏನ್ ಮಾಡ್ತೀಯಾ? ಕೆಮ್ಮು ಮಾತ್ರೆ ತಗೊಂತೀನಿ. ಜ್ವರ ಬಂದ್ರೆ? ಜ್ವರದ ಮಾತ್ರೆ. ಮೈಕೈ ನೋವು ಬಂದ್ರೆ? ಮೈಕೈ ನೋವು ಮಾತ್ರೆ. ಎಲ್ಲ ಮಾತ್ರ ನೀನೇ ತಗತ್ತಿ, ಎಲ್ಲ ಬಂದು ನನ್ನ ಹತ್ರ ಏನೋ ಟ್ರೀಟ್ಮೆಂಟ್ ತಗತ್ತೀಯ? ಅಲ್ಲ ಸರ್, ಇವಾಗ ನನ್ ಕೂದಲೆಲ್ಲ ಉದುರೋಗಿದೆ, ಏನ್ ಮಾಡ್ತೀರ ಅದಕ್ಕೆ? ಏನಿಲ್ಲ ಕಣ, ಒಂದ್ ಕಸ್ಬರ್ಕೆ ತಗೊಂಡ್ ಗುಡ್ಸಿ ಸೈಡ್ಗೆ ಹಾಕ್ಬಿಡ್ತೀನಿ. ಹಲೋ, ಹೌದಾ ಮೇಡಮ್? ಹೌದಾ? ಓ ಶಿಟ್. ಓಕೆ ಮೇಡಮ್, ಬನ್ನಿ 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 ಬನ್ನಿ. ಸರ್, ಅದೇ ಬ್ಯಾಂಕ್ಗೆ ಲೋನ್ ಅಪ್ಲೈ ಮಾಡಿದ್ನಲ್ಲ, ಅವ್ರು ಎನ್ಕ್ವೈರಿ ಮಾಡಕ್ಕೆ ನಮ್ಮ ಬಿಟ್ಲು ಬರ್ತಾರಂತೆ ಕಣ. ಹೌದಾ ಸರ್? ಏನು ಮಾಡೋದು? ಒಂದು ಪೇಷಂಟ್ ಇಲ್ವಲ್ಲ, ಚಂದ್ರಣ್ಣ ಒಂಚೂರು ಆಕ್ಟ್ ಮಾಡೋಣ ಆ ಪೇಷಂಟ್ ತರ. ಒಬ್ರು ಒಳ್ಳೆ ನಾಟಕದ ಕಂಪ್ನಿಯವ್ರು ಗೊತ್ತಿದಾರ ಸರ್? ನಾಟಕದ ಕಂಪ್ನಿ? ಹೌದು ಸರ್. ಸೂಪರ್, ಸಖತ್ತಾಗಿ ಆಕ್ಟ್ ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು ಕರ್ಸೋರ್ನ ಕರೆಸ್ತೀನಿ ನೋಡಿ ಸರ್. ಅದಕ್ಕಿಂತ ಮುಂಚೆ ನೀನ್ ಕಾಂಪೌಂಡರ್ ತರ ಆಕ್ಟ್ ಮಾಡೋ ಪ್ಲೀಸ್. ಕರೆ ಅವ್ರಿಗೆ. ಈ ಎಲ್ಲ ಕಲಾವಿದ್ರು ಬರಪ್ಪ. ಗೊಬ್ಬರ ಯಾವ್ದೋ ಇದು ಜಾಲಹಳ್ಳಿ ಕ್ರಾಸು. ಹಾಯ್, ನಮಸ್ಕಾರ ಮೇಡಮ್. ನಮಸ್ತೆಪ್ಪ. ನಿಮ್ಮ ಹೆಸರು? ವಸಂತ್. ನನ್ನ ಹೆಸರು ಸರ್, ಇವ್ರ ಹೆಸರು ಗೊತ್ತಿಲ್ವ ಸರ್? ಗೊತ್ತಿಲ್ಲ ಕಣ್ರೀ. ನಾನು ಹೇಳ್ತೀನಿ ನೋಡಿ. ಇಲ್ಲ, ನಾನು ಹೇಳ್ತೀನಿ. ಬೇಡವಾ ಸರ್? ಅವ್ರ ಹತ್ರನೇ ಕೇಳ್ಕೊಳ್ಳಿ ಸರ್. ಏನ್ರಿ ನಿಮ್ಮ ಹೆಸರು? ವಸಂತ ಶೀಲೆ ಕುಸುಮ ಮಂಜರಿ. ಹಲೋ, ನಾನ್ ಕೇಳಿದ್ ನೀನ್ ಒಬ್ಳ ಹೆಸರು, 3 ಜನದ ಯಾಕೆ ಹೇಳ್ತಾ ಇದೀಯ? ನನ್ನ ಹೆಸರು ಕಣಪ್ಪ, ವಸಂತ ಶೀಲೆ ಕುಸುಮ ಮಂಜರಿ. ಅದು ನಮ್ಮ ಅಪ್ಪ ಅಮ್ಮ ನನಗೆ ವಸಂತ ಅಂತ ಹೆಸರಿಟ್ರು. ಸೀರಿಯಲ್ಗೆ ಸೇರ್ಕೊಂಡ್ಮೇಲೆ ಶೀಲಾ ಅಂತ ಹೆಸರು ಸೇರಿಸಿದ್ರು. ಸೀರಿಯಲ್ ಎಲ್ಲ ಫ್ಲಾಪ್ ಆಯ್ತು. ರಸಮಂಜರಿ ಕಾರ್ಯಕ್ರಮಕ್ಕೆ ಸೇರ್ಕೊಂಡೆ, ಕುಸುಮ ಮಂಜರಿ ಅಂತ ಹೆಸರಿಟ್ರು. ಎಲ್ಲ ಸೇರ್ಕೊಂಡು ವಸಂತ ಶೀಲ ಕುಸುಮ ಮಂಜರಿ ಅಂತ ಮಾಡ್ಕೊಂಡಿದ್ದೀನಿ. ಈಗ ರೋಡ್ ಸೈಡ್ ಅಲ್ಲಿ ಗೋಬಿ ಮಂಚೂರಿ ಮಾಡ್ತಾವಳೆ. ಮೇಡಮ್, ನೀವು ಎಕ್ಸ್ಪೀರಿಯನ್ಸ್? 25 years ಎಕ್ಸ್ಪೀರಿಯನ್ಸ್. 25 years. ಸೂಪರ್. ತಂದೆ ಹೋದ ತಾಯಿ ಮನೆಗೆ, ತಾಯಿ ಹೋದ ತಂದೆ ಮನೆಗೆ. ಅಣ್ಣ ನೀನ್ ಯಾಕೆ ಬರ್ಲಿಲ್ಲ, ತಂಗಿ ನೀನ್ ಯಾಕೆ ಹೋಗಿಲ್ಲ, ಬಗ್ ನೋಡು ಬಂಗಾರ ಕಾಣಿಸುತ್ತೆ. ಈ ಸೀರಿಯಲ್ ಅಲ್ಲೆಲ್ಲ ನಾನು ಆಕ್ಟ್ ಮಾಡಿದ್ದೀನಿ. ಓ, ಇಷ್ಟರಲ್ಲಿ ಹೌದು. ಎಲ್ಲ ಅಕ್ಕ ತಂಗಿರ ಮೇಲೇನೆ ಇದೆಯಲ್ಲ ಮೇಡಮ್? ಅಯ್ಯೋ, ನಾನೆಲ್ಲ ಫ್ಯಾಮಿಲಿ ಓರಿಯೆಂಟೆಡ್. ಓಕೆ. ಸಿಟಿ ಮೇಡಮ್ ಇದಾರಲ್ಲ, ಒಂದ್ ಸ್ವಲ್ಪ ಅವ್ರ ತರ ಸಿನಿಮಾಗಳು ನಾನು ಮಾಡೋದು ಸೀರಿಯಲ್ ಎಲ್ಲ. ಸೂಪರ್ ಫ್ಯಾಮಿಲಿ ಓರಿಯೆಂಟೆಡ್. ಈ ಫ್ಯಾನ್ಸ್ ಎಲ್ಲ ಅಯ್ಯೋ ಅಯ್ಯೋ, ಹುಚ್ಚ ಅಭಿಮಾನಿಗಳು. ಸೀರಿಯಲ್ ಅಂತ ಅಂದ್ರೆ ಸಾಯ್ತಾರೆ ನನ್ನ ಕ್ಯಾರೆಕ್ಟರ್. ಹುಚ್ಚು, ಸಿಕ್ಕಾಪಟ್ಟೆ ಅಭಿಮಾನಿಗಳು ನನ್ಗೆ. ನಿಮ್ಗೆ ಎಷ್ಟು ಜನ ಫಾಲೋವರ್ಸ್? 25K. 25 ಜನ. 25,000 ಜನ. 25 ಜನ ಅಂತ. ಇಲ್ಲಿ ನೋಡ್ರಿ, ಈ ಫಾಲೋವರ್ಸ್ ಇದ್ದವರಿಗೆ ಟ್ಯಾಲೆಂಟ್ ಇರಲ್ಲ, ಟ್ಯಾಲೆಂಟ್ ಇದ್ದವರಿಗೆ ಫಾಲೋವರ್ಸ್ ಇರಲ್ಲ. ನೀವೇನ ಆರ್ಕೆಸ್ಟ್ರಾದ್ರು ನೀವು? ಸರ್, ಐ ಆಮ್ ಹೀರೋ. ಹೀರೋ? ಏನ್ರಿ ಹಿಂಗಿದೆ ಕಾಸ್ಟ್ಯೂಮು? ಸರ್, ಇಲ್ಲಿ ನೋಡಿ ಸರ್, ನಾವು ಎಷ್ಟೇ ಕ್ಯಾರೆಕ್ಟರ್ ಮಾಡಿದ್ರು ಹೈಲೈಟ್ ಆಗ್ಲಿಲ್ಲ. ಅದಕ್ಕೆ ಡ್ರೆಸ್ ಎಲ್ಲಾರು ಹೈಲೈಟ್ ಆಗದ ಅನ್ಬಿಟ್ಟು ಈಗ ಹಾಕ ಬಂದ್ಬಿಟ್ಟೆ. ನನಗೆ ನೋಡಿ, ನಾನು ಈ ತಂದೆ ಹೋದ ತಾಯಿ ಮನೆಗೆ, ತಾಯಿ ಹೋದ್ಲು ತಂದೆ ಮನೆಗೆ, ಅಕ್ಕ ಬಂದ ಅಕ್ಕ ಮನೆಗೆ, ಭಾವ ಅವಳು ಹೇಳಿದ್ನೇ ಹೇಳ್ತಾ ಇದೆಯಲ್ಲಪ್ಪ. ಅವಳು ಮಾಡೋದ್ರಲ್ಲೇ ನಾನು ಮಾಡೋದು ಅಂದಿತ್ತು. ಒಂದೇ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ಕೊಂಡ್ ಬಂದಿರೋದು, ಕರಿಯರ್ ಒಟ್ಟಿಗೆ ಸ್ಟಾರ್ಟ್ ಮಾಡಿರೋದು. ಸೂಪರ್ ಮೇಡಮ್, ಸೂಪರ್. ಈಗ ನನಗೇನು ಅಂತಂದ್ರೆ, ಬ್ಯಾಂಕ್ ಅವರು ಲೋನ್ ಕೊಡಕ್ ಬರ್ತಾ ಇದಾರೆ. ಆಕ್ಚುಲಿ ಬ್ಯಾಂಕ್ ಅವ್ರು ಬಂದು ಲೋನ್ ಕೊಡ್ತಾ ಇರ್ಬೇಕಾದ್ರೆ ಬ್ಯಾಂಕ್ ಜನಾರ್ದನ ಸರ್, ನಾನು ಅವ್ರ ದೊಡ್ಡ ಅಭಿಮಾನಿ ಸರ್. ಅವ್ರ ಜೊತೆ ನಟನೆ ಮಾಡ್ಬೇಕಂತ ತುಂಬಾ ಬ್ಯಾಂಕ್ ಜನಾರ್ದನ್ ಅವ್ರು ಬತ್ತವ್ರೆ ಅಂದ ನಾನು. ಬ್ಯಾಂಕ್ ಅವ್ರು ಲೋನ್ ಕೊಡಕ್ ಬತ್ತವ್ರೆ, ಇಲ್ಲಿ ಪೇಷಂಟ್ ತರ ಆಕ್ಟ್ ಮಾಡಿ ನೀವು. ಹಿಂಗೆ ಸರ್, ಇನ್ನು ಸ್ಕ್ರಿಪ್ಟೇ ಅರ್ಥ ಮಾಡ್ಕೊಳಲ್ಲ. ಹಿಂಗ್ ಮಾಡೇ ಒಂದ್ 2-3 ಸೀರಿಯಲ್ ಕಳ್ಕೊಂಡು. ಮೇಡಮ್, ನೀನ್ ಈ ಡೈಲಾಗ್ ನೋಡ್ಕೋ. ನೀನ್ ಈ ಡೈಲಾಗ್ ನೋಡ್ಕೋ. ನೀನೇ ಒನ್ ಆರ್ಟಿಸ್ಟ್. ನಾನ್ ಯಾಕೆ ನಿನ್ನ ದೂರದಿಂದ ಅದ್ ನಮ್ಮಲ್ಲಿ ಗಟ್ ಮಾಡ್ಕವೆ. ನಿನ್ಗೀಗ ಬ್ರೈನ್ ಟ್ಯೂಮರ್ ಅರ್ಥ ಆಯ್ತಾ? ಬ್ರೈನ್ ಟ್ಯೂಮರ್ ದೊಡ್ಡ ಕ್ಯಾರೆಕ್ಟರ್. ಸಿಕ್ಕಾಬೇಡ. 200 ರೂಪಾಯಿ ಸೇರ್ಸ್ಕೊಡಿ. ಸರಿ, ಅದ್ ಬಿಡು. ನಿನಗ್ ಬ್ರೈನ್ ಟ್ಯೂಮರ್ ಇಲ್ಲ, ನಾನೇ ಮಾಡ್ತೀನಿ. ಹೋರಪ್ಪ, ಅವ್ರು ಬಂದ ತಕ್ಷಣ ನೀಟಾಗಿ ಆಕ್ಟ್ ಮಾಡಿ, ಆಯ್ತಾ? ಹೋಗಿ ಒಳಕ್ಕೆ. ಮಾಡ್ತಾರೇನಾ ಸರ್? ಸಖತ್ತ ಮಾಡ್ತಾರೆ ಸರ್. 25 ನನ್ ಇಡೀ ಸ್ಕಿಟ್ ತುಂಬಾ ಬರೀ ಅವ್ರ ಗಂಡನ್ ಸಂಗೆ ಹಾಕ್ಸೋ. ಎಕ್ಸ್ಕ್ಯೂಸ್ ಮೀ,
ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಇಲ್ಲಿ MBBS ಓದ್ಬಿಟ್ಟು ಬೆಳಿ ಕೋಟ್ ಹಾಕೊಂಡಿರೋದು ಈ ಕಿತ್ತೋಗಿರೋ ಅಡ್ರೆಸ್ ಹೇಳಕ್ಕ ಹೋಗ ಮಾತಾಗೆ. ಹಲೋ, ನಾನು ಇನ್ವೆಸ್ಟಿಗೇಷನ್ ಆಫೀಸರ್ ಗೊತ್ತಾ? ಹಲೋ, ನಾನ್ ಸ್ಕಿಟ್ ಮಾಡಕ್ ಬಂದಿರೋ ಜಗಪ್ಪ ಗೊತ್ತಾ? ಹೋಗೋ. ಏನ್ ಗೊತ್ತಾ ಜಗಪ್ಪ? ಏನ್ ಗೊತ್ತಾ ಡಾಕ್ಟರ್? ಏನ್ ಗೊತ್ತೇನ್ರಿ? ಏನ್ ಗೊತ್ತೇನ್ರಿ? ಹಲೋ ಇನ್ವೆಸ್ಟಿಗೇಷನ್ ಆಫೀಸರ್, ಏನು ಅಂತ ಗೊತ್ತೇನ್ರಿ? ಏನ್ ಗೊತ್ತೇನ್ರಿ? ನಾನು ಇಲ್ಲಿ ಗಿಲಿಗಿಲಿ ಹಾಸ್ಪಿಟಲ್ಗೆ ಲೋನ್ ಸ್ಯಾಂಕ್ಷನ್ ಮಾಡಕ್ ಬಂದಿರೋದು. ಮೋಸ್ಟ್ಲಿ ಇದ್ದ ಹಾಸ್ಪಿಟಲ್ ಅಲ್ಲ ಅನ್ಸುತ್ತೆ. ನಾನು ಹೊರಡ್ತೀನಿ. ಸರಸ್ವತಿ, ನಮ್ಮವ್ವ ಇನ್ನೂ ವೇಟ್ ಮಾಡ್ತಾ ಇದ್ವು. ನೀವು ಒಳಗ್ ಬನ್ನಿ ಮೇಡಮ್. ಗುಡ್ ಗುಡ್. ಮೇಡಮ್, ಇದೇ ನಮ್ಮ ಹಾಸ್ಪಿಟ್ಲು. ಹೇಗಿದೆ? ತುಂಬಾ ಚೆನ್ನಾಗಿ. ಡಾರ್ಲಿಕ್ಸ್ ಕಳ್ಸಿ ಆರ್ಟಿಸ್ಟ್ ವೇಟ್ ಮಾಡ್ತಾವ್ರೆ. ಏನ್ರಿ ಅದು ಹಾರ್ಲಿಕ್ಸ್ ಅಂತಿದ್ದಾರೆ? ಮೇಡಮ್, ಹಾರ್ಲಿಕ್ಸ್ ಅಲ್ಲ, ಮೇಕಪ್ ಇಳಿತಾ ಇದೆ. ಮೇಡಮ್ ಅದು ಹಾರ್ಲಿಕ್ಸ್ ಅಲ್ಲ. ಅವನ ಹತ್ರ ಒಂದ್ 3 ಲೀಟರ್ ಬ್ಲಡ್ ತಗೊಬಿಟ್ಟಿದೆ. ಸುಸ್ತಾಗ್ಬಿಟ್ಟವನೇ ಒಂಚೂರು ಹಾರ್ಲಿಕ್ಸ್ ಕಳ್ಸು ಅಂತ. ಅಂದಾಗೆ ನೀವು ಹಾಸ್ಪಿಟಲ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಹೌದು. ಒಂದ್ ನಿಮಿಷ ಇರಿ. ಏನ್ ಮಾಡ್ತಾ ಇದ್ದಾರೆ? ಮೇಕಪ್ ಡಲ್ ಆಯ್ತಾ ಇದೆ, ಫ್ಯಾನ್ ಇಲ್ಲ, ಇಲ್ಲಿ ಹಾಕಿದ್ರಿ ವೇಸ್ಟ್ ಆಯ್ತಾ ಇದೆ. ನೋಡಿ, ನಾನು ಏನಿದ್ರೆ ಹೇಳಕ್ ಬಂದೆ ಅಂದ್ರೆ ನೀವು ಹಾಸ್ಪಿಟಲ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರಾ? Thank you. ಗುಡ್. ಹಾಗೆ ಪೇಷಂಟ್ಸ್ ಒಬ್ರು ಕಾಣಿಸ್ತಿಲ್ವಲ್ಲ, ಯಾಕೆ? ಗುಡ್. ಇಲ್ಲಿಗೆ ಬಂದವರೆಲ್ಲ ಕಾಲೆತ್ಕೊಂಡ್ಬಿಟ್ಟಾರೆ. ಮೇಡಮ್ ಆಕ್ಚುಲಿ ಚೆನ್ನಾಗಿ ತಿಂದ್ಬಿಟ್ಟು ಆಪರೇಷನ್ ಆಗಿರುತ್ತಲ್ಲ, ಆ ಪಾರ್ಕ್ ಒಳಲ್ಲಿ ಕಾಲ್ನ ಎತ್ಕೊಂಡು ಮಾತಾಡ್ತಾ ಇರ್ತಾರೆ ಅಂತ ಹೇಳಿ. ಸಿಗ್ಲಿಕ್ಕಾ? ಹಂಗಿದ್ರೆ ಪೇಷಂಟ್ ನ ಕಳ್ಸಿ. ಪೇಷಂಟ್ ಕರಿಯೋ. ಟೋಕನ್ ನಂಬರ್ 1 ಬರಪ್ಪ. ಜೀವಾಗಿದೆ ನಿಮ್ಗೆ? ಅವ್ರಿಗೆ ಸೊಂಟ ನೋವು ಅನ್ಸುತ್ತೆ. ಮೇಡಮ್, ಅಲ್ಲ ಮೇಡಮ್, ನನಗೆ ಬ್ರೈನ್ ಟ್ಯೂಮರ್ ಆಗಿದೆ. ಗುಡ್. ಮೇಡಮ್, ಬ್ರೈನ್ ಟ್ಯೂಮರ್ ಗುಂಡಿಲಾದ. ಒಂದ್ ನಿಮಿಷ ಮೇಡಮ್ ಒಂದ್ ನಿಮಿಷ. ಅಯ್ಯೋ, ಅದು ಬ್ರೈನು, ನಾನು ಸ್ಪೈನ್ ಅಂತ ಓದ್ಬಿಟ್ಟೆ. ತಲೆಯಲ್ಲಿ ಆಗದು. ಕನ್ಫ್ಯೂಸ್. ತಲೆ ಅಂದ್ರೆ ಇದೆ ಅಲ್ವಾ? ಮೇಡಮ್, ನನಗೆ ಬ್ರೈನ್ ಟ್ಯೂಮರ್ ಆಗಿದೆ. ಮೇಡಮ್, ನನ್ನ ತಲೆಯಲ್ಲಿ ಬ್ರೈನ್ ಟ್ಯೂಮರ್ ಆಗಿದೆ. ಮೇಡಮ್, ಇಲ್ಲಿಂದ ಇಲ್ಲಿ ತನಕ ಬ್ರೈನ್ ಟ್ಯೂಮರ್ ಆಗಿತ್ತು. ಮೇಡಮ್, ಇವ್ರಲ್ಲಿ ಸ್ವಲ್ಪ ಶಾಂಪು ಕೊಟ್ರು. ಮೇಡಮ್, ಶಾಂಪು ಹಚ್ಕೊಂಡೆ. ಮೇಡಮ್, ಸ್ನಾನ ಮಾಡಿದ್ಮೇಲೆ ಬ್ರೈನ್ ಟ್ಯೂಮರ್ ಎಲ್ಲ ಉದ್ರೋಗ್ಬಿಡ್ತು. ಮೇಡಮ್, ಸ್ನಾನ ಮಾಡ್ದಕ್ಕಲ್ಲಿ ಹೊಂಟೋಗಕ್ಕೆ ನಿಮ್ಗೆ ಡ್ಯಾಂಡ್ರಪ್ ಆಗಿತ್ತು. ಬ್ರೈನ್ ಟ್ಯೂಮರ್ ಕಡೆ ಒಳಗಡೆ ಆಗಿರೋದು. ಒಳಗಡೆ ಆಗಿತ್ತು ಮೇಡಮ್. ಕಿವಿ ಒಳಗಿಂದ ಹಾಕೊಂಡೆ ಎಲ್ಲ ಹೋಯ್ತು ಮೇಡಮ್. ಆದ್ರೂ ಬರೀ ಒಬ್ಬರೇ ಪೇಷಂಟ್ ಇದ್ದಾರಲ್ಲಿ, ಬೇರೆ ಯಾವ ಪೇಷಂಟ್ಸ್ ಇಲ್ಲ. ನೀವು ಡಾಕ್ಟರ್ ಅಲ್ಲ ಅಂತ ನಂಗೆ ಅನ್ಸ್ತಾ ಇದೆ. ಅವ್ನ್ ಡಾಕ್ಟರ್ ಅಲ್ಲ. ಬೇಕು ನನ್ನ ಮಗನೇ, ಏನೋ ಹೇಳ್ತಾ ಡಾಕ್ಟರ್ ಅಲ್ಲ, ಅವ್ನ್ ಡಾಕ್ಟರ್ ಅಲ್ಲ, ದೇವ್ರು ಗಾಡ್ಗ. ನನ್ಗೆ ಡಾಕ್ಟ್ರೇ ಎದೆಯಲ್ಲಿ ಸುರಂಗ ಮಾಡ್ದ. ಇಷ್ಟೆಲ್ಲ ಮಾಡಿದ್ರು ಏನು ಮಾಡದೆ ಇರೋ ತರ ನಿಂತಿದ್ದೀರಲ್ಲ, ನಿಮ್ಗೆ ಎಷ್ಟು ದೊಡ್ಡದಿರ್ಬೇಕು ಮನಸ್ಸು. ಮೊದ್ಲು ನೀ ಚಂದ್ರಪ್ರಭುನ್ ಜೊತೆ ಆಕ್ಟ್ ಮಾಡ್ತಿದ್ದ, ಎಲ್ಲಕ್ಕೂ ಪಾಸ್ ಕೊಟ್ಕ ಸಾಯ್ತಿಯಲ್ಲ. ಡಾಕ್ಟರ್, ನೀವು ನಿಜವಾಗ್ಲೂ ತುಂಬಾನೇ ಗ್ರೇಟ್ ಡಾಕ್ಟರ್. ಪಾಪ ಪೇಷಂಟ್ಗೆ ನೀವು ಹಾರ್ಟ್ ಅಲ್ಲಿ ಸ್ಟಿಚ್ ಎಲ್ಲ ಮಾಡಿದ್ದೀರಾ. ನೋಡಿ ಬನ್ನಿ, ಫಸ್ಟ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ನಾನು ಸೈನ್ ಹಾಕ್ತೀನಿ. ಬನ್ನಿ. ಶೂಟಿಂಗ್ ಅಲ್ಲಿ ನೆನ್ಕೊಂಡ್ಬಿಟ್ಟೆ ಸರ್, ಸಾರಿ. ಏನಿದು ಟಚ್ ಅಪ್ ಅಲ್ಲ ಮೇಡಮ್, ಪೇಷಂಟ್ ನೋಡಕ್ಕೆ ಅವ್ರ ಕಡೆಯವ್ರು ಬಂದಿದಾರಂತೆ. ಬ್ರೆಡ್ ತಂದವ್ರಲ್ಲ, ಅದಕ್ಕೆ ಕೆಚಾಪ್ ಹಾಕೊಡಿ ಅಂತ ಕೇಳ್ತವ್ನೆ. ಆದ್ರೂ ನಂಗೆ ಸಿಕ್ಕಾಪಟ್ಟೆ ಡೌಟ್ ರೀ, ಯಾಕೆ ನೀವು ಅವ್ರಿಬ್ರನ್ನ ಆಕ್ಟ್ ಮಾಡಕ್ ಕಳ್ಸಿರ್ಬಾರ್ದು? ನೋಡಕ್ ಒಳ್ಳೆ ಆಕ್ಟರ್ ತರ ಕಾಣಿಸ್ತಾ ಇದಾರೆ ಇವರು. ಅವ್ರ ಮುಸುಡಿ ನೋಡಿ, ಅವ್ರು ಪೇಷಂಟ್ ಮೇಡಮ್, ಪೇಷಂಟ್. ಸರಿ, ಅದು ಇನ್ನೂ ಡೌಟ್ ರೀ. ಇನ್ನೊಂದು ಪೇಷಂಟ್ ನ ಕರ್ಸಿ ನೋಡಬೇಡ. ಇನ್ನೊಂದು ಪೇಷಂಟ್ ಡಾಕ್ಟರ್, ಇದ್ರಲ್ಲಿ ಯಾವ್ದೋಕೆ? ಯಾವ್ದೋಕೆ? ಏನಿದು ಯಾವ್ದೋಕೆ? ಅಲ್ಲ ಮೇಡಮ್, ಆಕ್ಚುಲಿ ಅವ್ರ ಗಂಡನ್ಗೆ ಆಪರೇಷನ್ ಆಯ್ತಲ್ಲ, ಇದ್ರಲ್ಲಿ ಯಾವ್ದು ಹಾಕೊಂಡ್ ಮನೆ ಕರ್ಕೋಗ್ಲಿ ಅಂತ ಕೇಳ್ತವಳೆ ಅಷ್ಟೇ. ಅವಳ ಆಲ್ರೆಡಿ ಬಂದಾಯ್ತು, ಇನ್ನು ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾ ಆಕ್ಟ್ ಮಾಡಿ. ಬೇಕಲ್ಲಿ ಇವತ್ತಿನ ತನಕ ಒಂದ್ ಸೀರಿಯಲ್
ಏನಮ್ಮ ಡಾಕ್ಟರ್ ಟೆನ್ಷನ್ ಅಲ್ಲಿ ಡೈಲಾಗ್ ಮರ್ತೋಗ್ತಾ ಇದ್ದೀನಿ. ನೀನಾಕಮ್ಮ ನಾಗವಲ್ಲಿ ತರ ಹೇಳ್ತೀನಿ. ಸುರಂಗ ಮಾರ್ಗ ತಗೋ. ಅವಳನ್ ಬೇಡ ಅಂತ ಹೇಳ್ತೀನಿ. ಡಾಕ್ಟ್ರೇ, ನೀವು ಡಾಕ್ಟರ್ ಅಲ್ಲ, ದೇವರು. ಹಾಟಲ್ಲಿ ಒಂದು ಸುರಂಗ ಮಾರ್ಗವಾಗಿತ್ತು. ಸರ್ಕಾರ ಇನ್ನೇನ್ ಟ್ರೇಡ್ ಬಿಡಬೇಕು ಅನ್ನೋಷ್ಟೊತ್ತಿಗೆ ನೀವು ನನ್ನ ಹಾಟಲ್ಲಿರೋ ಹೋಳ ಒಳ್ಳೆ ಶೂಟಿಂಗ್ ಹೊಡೆದಿರೋ ಮಟ್ಟನ. ಏನಿದು? ಅವ್ನು ಅದೇ ಡೈಲಾಗ್ ಹೇಳ್ತಾ ಇವ್ನು ಅದೇ ಹೇಳ್ತಿರಲ್ಲ, ಏನ್ ನಡೀತಿದೆ ಇಲ್ಲಿ? ಮೇಡಮ್ ಯಾಕೆ ಮೇಡಮ್ ಅವನ ಒಬ್ಬನಿಗೆ ಮಾತ್ರ ಆಲ್ಟರ್ ಹೋಲ್ ಆಗ್ಬೇಕಾ? ಈ ಪ್ರಪಂಚದಲ್ಲಿ ಇನ್ನೊಬ್ರಿಗೆ ಯಾರಿಗೂ ಹೋಲ್ ಆಗಂಗೆ ಅಲ್ವಾ ಮೇಡಮ್? ಅದು ಅದೆಲ್ಲ ಬಿಟ್ಟು ಇವಾಗ ಪ್ರೆಗ್ನೆಂಟ್ ಲೇಡೀಸ್ ನೀವ್ ಹೆಂಗ್ ಟ್ರೀಟ್ ಮಾಡ್ತಾರೆ ಹೇಳಿ ನನ್ಗೆ. ಆಕ್ಚುಲಿ ಪ್ರೆಗ್ನೆಂಟ್ ನಾನ್ ಪ್ರೆಗ್ನೆಂಟ್. ಈಗ ನೆನ್ಪಾಯ್ತು. ಈಗ ನೋಡಿ ಸುಮ್ನಿರು, ನಾ ಹೆಂಗೋ ಮ್ಯಾನೇಜ್ ಮಾಡಿದ್ದೀನಿ. ಸುಮ್ನಿರು ಬಿಟ್ರೆ ಇವರಿಬ್ರು ಆಗ್ಲಿಂದ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರೆ ನನ್ನ ಪರ್ಫಾರ್ಮೆನ್ಸ್ಗೆ ಸ್ಕೋಪೇ ಇಲ್ಲ. ನನ್ನ ಕರ್ತವ್ಯ ನಿಷ್ಠೆನ ಈಗಲೇ ತೋರಿಸ್ತೀನಿ ನೋಡಿ. ಮೇಡಮ್ ಇರಿ, ಇವಳೇ ಒಂಚೂರು ಕೈ ಕೊಡು. ಓ ಮೈ ಗಾಡ್ ಸರ್, ನೀವು ತಂದೆ ಆಗ್ತಾ ಇದ್ದೀರಾ? ತಂದಲ್ಲ, ನಂಗೆ ಸಿಕ್ಕಾಪಟ್ಟೆ ತಲೆ ಬಿಸಿ ಬಿಸಿ ಆಗ್ತಿದೆ ನೋಡಿ. ನಾನು ಒಂದ್ ಬ್ರೇಕ್ ಹಾಕೊಂಡ್ ಬರ್ತೀನಿ. ಅಷ್ಟ್ರಲ್ಲಿ ನಂಗೆ ಇಡೀ ಹಾಸ್ಪಿಟಲ್ ರಿಪೋರ್ಟ್ ಎಲ್ಲ ಬೇಕು. ಓಕೆನಾ ಮೇಡಮ್? ಬ್ರೇಕ್ ಗೀಕ್ ಏನು ಹಾಕ ಬರ್ಬೇಡಿ, ತಿಂಡಿ ಗಿಂಡಿ ಮಾಡ್ಕೊ ಬನ್ನಿ. ಅಷ್ಟ್ರಲ್ಲಿ ಎಲ್ಲ ರಿಪೋರ್ಟ್ ತಗೋಬರ್ತೀನಿ ಮೇಡಮ್ ನಾನು. ಆಕ್ಟ್ ಮಾಡಿ ಅಂತಂದ್ರೆ ನನ್ನ ಪೇಷಂಟ್ ಮಾತಾಡಬೇಡಮ್ಮ, ಏನೇನೋ ಮಾತಾಡೋದಲ್ಲ ಅಲ್ಲಿ. ನೀವು ಆಕ್ಟ್ ಮಾಡಿದ್ ಸಾಕು, ಮುಚ್ಕೊಂಡು ಹೋರಿ. ಒಬ್ಬ ಆರ್ಟಿಸ್ಟ್ಗೆ ಅವಮಾನ ಮಾಡ್ತೀಯೇನೋ? ಜಗಪ್ಪ, ಮೇಡಮ್ ಪೇಷನ್ಸ್ ಎಲ್ಲ ಎಲ್ರಿ? ಎಲ್ಲ ಚೆನ್ನಾಗಿ ತಿಂದ್ರಲ್ಲ, ಆ ಪಾರ್ಕ್ ಹೇಳಿದ್ನಲ್ಲ, ಅಲ್ಲಿ ಕಾಲ ಎತ್ಕೊಂಡು ಮಾತಾಡ್ತಾವ. ಹಂಗಿದ್ರೆ ಒಂದು ಸಿಗ್ನೇಚರ್ ಮಾಡ್ಬೇಡಿ ಮೇಡಮ್. ಫಸ್ಟ್ ಸಿಗ್ನೇಚರ್ ಮಾಡಿಸ್ಬಿಟ್ಟು ನೀವು ಹೊರಡಿ. ಮತ್ತೆ ಮೇಡಮ್, ಇವ್ ನನಗೆ ಬ್ರೈನ್ ಟ್ಯೂಮರ್ ತೆಗಿತೀನಿ ಅಂತ ಹೇಳ್ಬಿಟ್ಟು ಆ ಶಾಂಪು ಕೊಟ್ಟ ಅಂದಲ್ಲ, ಅದು ಮತ್ತೆ ಬರೋ ಶಾಂಪು ಮೇಡಮ್. ನನಗೆ ಹಾಕ್ಸಿ ನನಗೆ ಫುಲ್ ಮತ್ತೆ ಬರೋ ತರ ಮಾಡಿಬಿಟ್ಟು ಮೇಡಮ್, ಈ ಕಿಡ್ನಿನ ತಗೊಂಡು ಬಿಟ್ಟ ಮೇಡಮ್, ಇವರನ್ನು ತೆಗೆದುಕೊಂಡು ಬಿಟ್ಟ ಮೇಡಮ್. ಇವನು ಮೋಸಗಾರ ಮೇಡಮ್. ಡಾಕ್ಟರ್ ನಂಬೇಡಿ. ಅಯ್ಯೋ, ನನ್ನ ಎದೆಗೆ ಕೈಯೊಂದು ಅರ್ಧದಲ್ಲಿ ಹೊಲ್ಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಯಾವ್ದೋ ಗಮ್ ತೆಗೆದು ಅಂಟಿಸ್ಬಿಟ್ಟವನೆ. ಹೊಲ್ದವನಲ್ಲ ಅಂತ ಧೈರ್ಯವಾಗಿ ನಾನು ಅಂದ್ರೆ ಪಟಕ ಮಾಡ್ದಾಯ್ತು. ಅಯ್ಯೋ ಮಗನೇ, ಅಯ್ಯೋ ನನ್ ಮಗ ಸತ್ತೋದ. ನನ್ ಕಿಡ್ನಿ ಫೇಲಿಯರ್ ಆಗ್ತಾ ಇದೆ, ನಾನು ಸತ್ತೋಗ್ತಾ ಇದ್ದೀನಿ ಮೇಡಮ್. ಮೇಡಮ್, ನಿಮ್ ಮಗನ್ ಕಾಲ್ ಒಂಚೂರು ಈ ಕಡೆ ಹಾಕೊಳಕ್ಕೆ ಅಯ್ಯೋ ಮೇಡಮ್, ಮೇಡಮ್, ನನ್ನ ಗಂಡನ ನನ್ನ ಅತ್ತೆನ ಸಾಯ್ಬಿಟ್ಟ. ಇವನಿಂದ ಎಷ್ಟು ಜನಕ್ಕೆ ಅನ್ಯಾಯ ಆಗ್ತಾ ಇದೆ ಮೇಡಮ್. ದಯವಿಟ್ಟು ಮೇಡಮ್ ಈ ಆಸ್ಪತ್ರೆನ ಬ್ಯಾನ್ ಮಾಡ್ಬಿಡಿ. ನನ್ನ ಗಂಡ ಅತ್ತೆನೇ ಇಲ್ಲದೆ ಇರ್ಬೇಕಾದ್ರೆ ನಾನ್ ಬದುಕಿ ಏನ್ ಪ್ರಯೋಜನ? ಸತ್ತೋಗ್ಬಿಡ್ತೀನಿ ಮೇಡಮ್. ಏನ್ರಿ ಮೇಡಮ್, ಏನದು? ಅಯ್ಯೋ ಅವ್ರು ಹೆಂಗಾರ ಸಾಯ್ಲಿ ಮೇಡಮ್. ನಂದು ಅಪ್ಲಿಕೇಶನ್ ಒಂಚೂರು ಸೈನು. ಸೈನ್ ಹಾಕ್ಬೇಕಲ್ಲ, ಸೈನ್. ಹಲೋ, ಈ ಗಿಲಿ ಗಿಲಿ ಹಾಸ್ಪಿಟಲ್ ನ ಫಸ್ಟ್ ಬ್ಯಾನ್ ಮಾಡಿ. ಹಾಗೆ ನನ್ನ ಕರ್ಕೊಂಡು ಹೋಗಕ್ಕೆ ಒಂದು ಬ್ಯಾನ್ ಮಾಡಿ. ನಿಜವಾಗ್ಲೂ ನಾನು ಆಕ್ಟಿಂಗ್ ನೋಡಿದೀನಿ. ಈ ರೇಂಜ್ ಅಲ್ಲಿ ಓವರ್ ಆಕ್ಟಿಂಗ್ ನನ್ನ ಲೈಫ್ ಅಲ್ಲಿ ನೋಡಿರಲಿಲ್ಲ, ನೋಡಕ್ ಆಗೋದು ಇಲ್ಲ, ನೋಡಕ್ ಆಗೋದು ಇಲ್ಲ. ಏನಯ್ಯ, 25 ಇಲ್ಲ, ಅಲ್ಲೇ ಕೇಳ್ತೀನಿ, ಡೈರೆಕ್ಟ್ ಆಗಿ ಕೇಳ್ತೀನಿ. 30 years ಎಕ್ಸ್ಪೀರಿಯನ್ಸ್ ಅಲ್ಲಿ ಕೇಳ. ಓಕೆ ಮೇಡಮ್, ನಿಮ್ದೊಂದು 30 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ಲ? 32. ವಾಹ್, 32 ವರ್ಷದಲ್ಲಿ ಈ ತರ ಯಾವ್ದನ್ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಮೇಡಮ್ ನೀವು? ಚಾನ್ಸೇ ಇಲ್ಲ. ಆವಾಗ್ಲೇನಾದ್ರೂ ನೋಡ್ಬಿಟ್ಟಿದ್ರೆ 32 ವರ್ಷ ಈ ಇಂಡಸ್ಟ್ರಿಲಿ ಇರ್ಬೇಕಂತ ನನಗೆ ನಾನೇ ಪ್ರಶ್ನೆ ಮಾಡ್ಬೋದು. ಇಲ್ಲ, ಈ ಥರದ್ದೆಲ್ಲ ಆಕ್ಟಿಂಗ್ ನೋಡಿನಪ್ಪ. ಆ ಥರ ಸಿನಿಮಾ ಎಲ್ಲ ನೋಡಿನೇ ಅಣ್ಣ ತಂಗಿ ಆಗಿರೋದು. ಸಖತ್ತಾಗಿ ಹೇಳಿದ್ರು, ಅಣ್ಣ ತಂಗಿ ಆಗಿರೋದು ಗೊತ್ತಾಯ್ತು. ಈಗ ಇನ್ವೆಸ್ಟಿಗೇಷನ್ ಆಫೀಸರ್ ಬಂದ್ರು, ಸೈನ್ ಹಾಕುವಾಗ ಇವರೆಲ್ಲ ಓವರ್ ಆಕ್ಟಿಂಗ್ ಮಾಡಿದ್ದು,
ಆಮೇಲೆ ಅವರೆಲ್ಲ ಮರ್ತ್ಬಿಟ್ಟು ಬೇರೆ ಬೇರೆ ಮಾತಾಡಿದ್ ನೋಡಿ ನೀ ಸೈನ್ ಹಾಕ್ಲಿಲ್ವಲ್ಲ, ಈಗ ಇನ್ವೆಸ್ಟಿಗೇಷನ್ ಆಫೀಸರೇ ಡೈಲಾಗ್ ಮರ್ತ್ಬಿಟ್ರೆ ನಾವೇನ್ ಕೊಡೋಣ? ಅಯ್ಯೋ ಮ್ಯಾಮ್, ನೀವು ನಿಜವಾಗ್ಲೂ ನಂಬಲ್ಲ ಮ್ಯಾಮ್. ನಂಬಲ್ಲಮ್ಮ. ಅದಲ್ಲ ಮ್ಯಾಮ್, ನಾನು ಹಿಂಗ್ ಬಂದ ನನ್ ಚಂದ್ರ ಮುಖ ನೋಡ್ಬಿಟ್ನಾ, ನಿಜ ನರ್ವಸ್ ಆಗ್ಬಿಟ್ಟೆ. ಓ ಮೈ ಗಾಡ್, ಕಿಟ್ಟನ ನೋಡು ನಂಗೆ ಎಲ್ಲ ಐಡಿಯಾ ಐತೆ. ಅದಕ್ಕೆ ನಾನು ಬಂದಿತ್ತು. ನಿಜ ನರ್ವಸ್ ಆಗ್ಬಿಟ್ಟೆ. ಅಂದ್ರೆ ನೀವೇ ತಪ್ಪು ಮಾಡೋದಕ್ಕೆ ಕಾರಣ ಚಂದನ್. ಅದನ್ನೇ ಹೇಳ್ತಾ ಇದ್ದೀನಿ ಅಂತ. ಎಷ್ಟು ಹೆಮ್ಮೆ ಆಗತ್ತೆ ಎಲ್ಲ ಗಂಡಂದ್ರಿಗೂ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ. ಆದ್ರೆ ಒಬ್ಬ ಮಹಿಳೆಯ ಯಶಸ್ಸಿನ ಹಿಂದೆ ಒಬ್ಬ ಪುರುಷ ಇರಬೇಕು. ಆದ್ರೆ ಅವಳು ತಪ್ಪು ಮಾಡಿದಾಗ್ಲೆಲ್ಲ ಒಬ್ಬ ಪುರುಷ ಅಂತ ತೋರಿಸುವಾಗ ನಿನಗೆ ಎಷ್ಟು ಖೇದ ಉಂಟಾಗ್ತಾ ಇದೆ? ಇಲ್ಲ, ಇದು ಮನೆಯಲ್ಲೂ ಹಿಂಗೆ ಆಗ್ತಾ ಇರುತ್ತೆ. ನನಗೆ ಹೊಸದೇನಲ್ಲ ಇದು, ನಿಮಗೆ ಪಾಪ ಹೊಸದಾಗಿ ಕಾಣಿಸ್ತಾ ಇರ್ಬೇಕು. ಅಂದ್ರೆ ಅವಳು ಏನೇ ತಪ್ಪು ಮಾಡಿದ್ರು ನಿನ್ ಮೇಲೆ ಆಗ್ತಾ ನನ್ನ ಮೇಲೇನೆ. ಹೌದೌದು. ಆಮೇಲೆ ಏನ್ರಿ ಇದು ಡ್ರಾಮಾ ಮಾಸ್ಟರ್ಗಳು ನಿಮ್ಮೂರ್ ಜನ, ನಮ್ ರಾಗು, ಅಮೃತ ಮತ್ತು ಗೊಬ್ರ, ಪಾಪ ಓವರ್ ಆಕ್ಟಿಂಗ್ ಮಾಡ್ತೀನಿ ಅನ್ನೋ ಹೆಸರಿನಲ್ಲಿ ಈ ಪಾರ್ಟಿ ಸೂಪರ್ ಆಗಿ ಆಕ್ಟ್ ಮಾಡಿದ್ರೆ ರಾಗು ನಾವೇನಪ್ಪ ಕಮೆಂಟ್ಸ್ ಕೊಡೋಣ ನಿನಗೆ? ಸಖತ್ತಾಗಿ ಮಾಡ್ತೀಯ, ಸೂಪರ್. ನಿನ್ ಎಂಟ್ರಿ, ನಿನ್ ಎಕ್ಸಿಟ್ ಎಲ್ಲ ಸಖತ್ತಾಗಿತ್ತು. ಆಮೇಲೆ ನಮ್ ಗೊಬ್ರ ಅಂಡ್ ಜಗಪ್ಪ ಸಖತ್ತಾಗಿ ಆಕ್ಟ್ ಮಾಡಿದ್ರಿ ನೀವಿಬ್ರು. ನಮ್ ಕಾರ್ತಿನೂ ಸಖತ್ತಾಗಿ ಸಾಥ್ ಕೊಟ್ರು. ಥ್ಯಾಂಕ್ ಯು ಮೇಡಮ್. ಒಟ್ಟಾರೆ ಸ್ಕಿಟ್ ಅಲ್ಲಿ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಎಲ್ಲ. ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್. ಇನ್ನು ಸಾಧು ಸರ್, ನೀವ್ ಯಾವತ್ತಾರ ಈ ತರ ಪೇಷಂಟ್ ಆಗಿ ಹೋಗಿದ್ದೀರಾ ಸರ್? ಅದು ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಗೋಡೆ ಆರೋ ಅಭ್ಯಾಸ. ಆಹಾ, ಅಂದ್ರೆ ಬೇರೆ ಏನ್ ಆವಾಗ್ಲಿಂದಾನೆ ಅವಾಗಿಂದನೇ ಗೋಡೆ ನಾನು ಯಾಕೆ ಸರ್ ತಪ್ಪು ತಿಳ್ಕೊಳ್ಳಿ? ಗೋಡೆ ಆಡ್ತೀನಿ ಅಂದ್ರೆ ಆಮೇಲೆ ನಿಮ್ ಬಗ್ಗೆ ಗೊತ್ತಲ್ಲ ಸರ್, 2ನೇ ಸೀಸನ್. ಶಿವರಾತ್ರಿ ದಿವಸ ಎಳ್ನೀರು ಮರಕತ್ತಿ ಎಳ್ನೀರು ಕೀಳೋದು ಇವೆಲ್ಲನೂ ಅಭ್ಯಾಸ. ಅದು ಮರದ ಮೇಲೆ ಹತ್ಬಿಟ್ಟಿದ್ದೀನಿ, ವಾಚ್ಮನ್ ಬಂದ್ಬಿಟ್ಟ. ಎಗ್ರದೆ ಮೇಲಿಂದ ಈ ಹುಣಸೆನ್ ಮರ ತುಂಬಾ ಇವುಗಳು ರೆಂಬೆಗಳು ಜಾಸ್ತಿ, ಅದು ಕ್ಲಿಯರ್ ಇಲ್ಲ. ಬಂದೆ ಯಾವ್ದೊಂದು ರಂಬೆ ಕುಂಡಿಗೆ ಹೊಡಿತು, ಹಿಂಗ್ ಬಂದವನು ಸ್ಟ್ರೈಟ್ ಆಗಿ ತಿರುಗ್ಬಿಟ್ಟೆ. ಕೆಳ ಕೈ ಇಟ್ಟೆ ಹೊಡೆದೋಯ್ತು ಕೈ, ಒಂದ್ರ ಮೇಲೆ ಒಂದ್ ಬಂದು ಈ ಕೈ ಹಾವಾದಂಗ ಆಗ್ಬಿಟ್ಟಿತ್ತು. ಕಿಲ್ಟೂರ್ ಆಸ್ಪತ್ರೆ ಕರ್ಕೊಂಡೋದು ಚಂದನ್ ಕೂರ್ಸಿದ್ರು. ಒಂದು 8 ಜನ ಡಾಕ್ಟರ್ಸ್ ಬಂದಿದ್ರು. ಈ ನಮ್ಮ ಒರಿಜಿನಲ್ ಡಾಕ್ಟರ್ ಒಬ್ರು, ಅವ್ರು 8 ಜನ ಬಂದು ಕಲಿಯಕ್ ಬಂದಿರೋರು. ಕಲಿಯೋದಿಕ್ಕೆ ಹೆಂಗೆ ಇದನ್ನೆಲ್ಲ ಬೋನ್ ಹೆಂಗೆಲ್ಲ ಮಾಡೋದು ಅಂತ. ಈ ಡಾಕ್ಟರ್ ಸುಮ್ಮನೆ ನಿಂತಿದ್ರು. ಅವ್ರು 4 ಜನ ಡಿವೈಡ್ ಮಾಡಿದ್ರು. ಈ ಕಡೆ 4 ಜನ ಹಿಡ್ಕೊಂಡು ಆ ಕಡೆ ಹೇಳಿದ್ರು, ಈ ಕಡೆ 4 ಜನ ಹಿಡ್ಕೊಂಡು ಈ ಕಡೆ ಹೇಳಿದ್ರು, ಸೇರ್ಸಿದ್ರು. ಏನದು ಇದಾಗ್ತಲ್ಲ ಪಟ್ಟಿ, ಸುಣ್ಣ ಹಾಕಿ ಕಟ್ಟಿದ್ರು, ಕಳಿಸಿದ್ರು. 1 ತಿಂಗಳಾದ್ಮೇಲೆ ಬಂದ್ರೆ ಎಕ್ಸ್ರೇ ತೆಗೆದು ನೋಡಿದ್ರು, ಉಲ್ಟಾ ಕೂರಿಸ್ಬಿಟ್ಟಿದ್ದಾರೆ. ನಾನೇ ತೋರಿಸಿ ನೋಡಿ. ಇದೇನ್ ಸರ್ ಇದು? ಅದೇ ಹಿಂಗನ್ನಿ ಎಲ್ಲಿ ಅನ್ನೋದು ಇಲ್ಲ ನೋಡಿ. ನೋಡ್ತಾ ನಾನು ಅಲ್ಲಿಗೆ ಹೋಗ್ಬಿಟ್ಟೆ. ಆಗಲ್ಲ ಇದು. ಈ ಬೋನ್ನ ಹಿಂಗಿರೋ ಬೋನ್ನ ಹಿಂಗ್ ಕೂರಿಸ್ಬಿಟ್ಟವ್ರೆ. ಆಗ್ಲೇ ನಾನು ಫಾಸ್ಟ್ ಕೀಬೋರ್ಡ್ ಪ್ಲೇಯರ್ ಆಗಿರೋದು ನೋಡಿ. ನಾನು ಹೆಲ್ಪ್ ಆಗೋಯ್ತು. ಅದು ಫಾಸ್ಟೆಸ್ಟ್ ಕೀಬೋರ್ಡ್ ಪ್ಲೇಯರ್. ಬಟ್ ಇದು ಹಿಂಗ್ ತಿರುಗೋದಿಲ್ಲ. ಈಗ ಯಾರಾದ್ರೂ ಈ ದೇವಸ್ಥಾನಕ್ಕೆ ಒಳಗೋಗ್ಬಿಟ್ರೆ ಬಹಳ ತಲೆನೋವು ನನಗೆ. ಯಾಕೆ ಸರ್? ದೇವಸ್ಥಾನಕ್ಕೆ ಹೋದ್ರೆ ಅವ್ರು ಇದು ತೀರ್ಥ ಕೊಡ್ತಾರಲ್ಲ, ಈ ಕೈ ಹಿಂಗ್ ಹಿಡ್ಕೊಂಡು ಹಿಂಗೆಲ್ಲ ಮಾಡಿ ಇಸ್ಕೋಬೇಕು. ಆಗದ ಇಲ್ಲ, ಹಿಂಗ್ ಇಸ್ಕೋಬೇಕು. ನಿಜವಾಗ್ಲೂ ಇದೆ. ಅವತ್ತಿಂದ ನೋಡು, ನಿಜವಾಗ್ಲೂ ಸರ್ ಆಕಾಶ ನೋಡದೇ ಇರೋ ಕೈ ಸರ್ ನಿಮ್. ಈ ಕೈ ನಿಂಗೆ ತೋರಿಸ್ತೀನಿ. ಈ ಕೈಲಿ ಕೊಡದೆ ಹೋದ ಯಾವ ಕೆಲಸನೂ ಮಾಡಲ್ಲ ನಾನು. ಇದು ನನ್ನ ಎಕ್ಸ್ಪೀರಿಯನ್ಸ್. ಎಲ್ಲ ಕ್ಯಾರೆಕ್ಟರ್ಸ್ಗಳು ತುಂಬಾ ಚೆನ್ನಾಗಿ ಮಾಡಿದ್ರು. ನಮ್ಮ ರಾಘು ಬಗ್ಗೆ ನಾನು ಮಾತಾಡಲ್ಲ, ಅದು ಬಂದೆ ಯಾಕಂದ್ರೆ ಮೇಡಮ್ ಹೇಳಿದ್ದಾರೆ. ಗೊಬ್ಬರ ಬಗ್ಗೆ ನಾನು ಮಾತಾಡಲ್ಲ, ಯಾಕಂದ್ರೆ ಅವ್ನ ಆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಮೈ ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು. ಹೌದು, ಶೇಖ್ ಅಬ್ದುಲ್ಲಾ ಸಕ್ಕದ ಮಾಡಿದೆ. ನಿಮ್ ಕಾಸ್ಟ್ಯೂಮ್ ಸಕ್ಕದಾಗಿದೆ. ನಿಮ್ಮನ್ನೆಲ್ಲ ನಾವು ಏನ್ ಹೇಳ ಜಗಪ್ಪ ನಿಮ್ ಬಗ್ಗೆ ಅಂತ ಮಾಮೂಲಾಗಿ ಅಲ್ಲಿ ತಲೆಯಲ್ಲಿ ಕೂದಲಿಲ್ಲದವರು ಫಸ್ಟ್ ಡೇಲಾಗ ಬಹಳ ಚೆನ್ನಾಗಿತ್ತು. ಕೂದಲೆಲ್ಲ ಕೆಳಗೆ ಬಿದ್ಬಿಟ್ರೆ ಏನ್ ಮಾಡಿದ್ವಿ, ಬಾಜಿ ಬಿಸಾಕ್ತೀನಿ ಅಂದ್ರೆ ಅದಿಲ್ಲ, ಬರೋದು ಇಲ್ಲ. ಸೊ ಇಲ್ಲ, ಅದರಿಂದಾಗಿ ಎಲ್ಲವೂ ಚೆನ್ನಾಗಿತ್ತು. ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ಇನ್ನ ಚಂದು ಎಂತಿ ಪರ್ಫಾರ್ಮೆನ್ಸ್ ಲೈವ್ ಆಗಿ ನೋಡ್ಬೇಕು ಅಂತ ಬಹಳ ಆಸೆ ಪಟ್ಟು ಬಂದಿರೋದು. ಹೇಗೆ ಅನ್ನಿಸ್ತು? ಆಕ್ಚುಲಿ ಹೇಗೆ ಅನ್ನಿಸ್ತು? ತುಂಬಾ, ನನಗಂತೂ ತುಂಬಾ ಖುಷಿ ಆಯ್ತು. ಫಸ್ಟ್ ಅದೊಂದು ಡೈಲಾಗ್ ಮಿಸ್ ಮಾಡಿದಾಗ ಗೊತ್ತಾಯ್ತು ನನಗೊಂಚೂರು ಕಾನ್ಶಿಯಸ್ ಆಗ್ಬಿಟ್ಲು ಅಂತ. ಬಟ್ ಆಮೇಲೆ ಹಂಗೆ ಪಿಕಪ್ ಆದ್ಲು.
ಆ ಗುಡ್ ಅಂತ ಹೇಳೋ ಮ್ಯಾನರಿಸಮ್ ಮಾತ್ರ ಸಖತ್ ಇಷ್ಟ ಆಯ್ತು. ದಯವಿಟ್ಟು ಮನೇಲೂ ನನ್ಗೆ ಅವಾಗ ಹಂಗೆ ಹೇಳ್ತಾರೆ ಗುಡ್ ಅಂತ. ಗುಡ್ ಬಟ್ ಎಲ್ಲಿ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಚಂದನ್? ಮನೆನೆಲ್ಲ ಇಲ್ಲ, ನಾರ್ಮಲ್ ಆಗಿ ಮಾಡ್ತಿದ್ಲು. ಬಟ್ ರಾಗು ನೋಡಿದಾಗ ನನಗೆ ಸ್ವಲ್ಪ ನಿವಿನ ನೋಡ್ದಂಗೆ ಅನಿಸ್ತಾ ಇತ್ತು. ಅಂದ್ರೆ ಯಾವ ತರ ಪರ್ಫಾರ್ಮೆನ್ಸ್ ಅಲ್ಲಿ Performance ಈಕ್ವಲ್ ಆಗಿತ್ತು ಅಂತ ಅವ್ರು ಹೇಳ್ತಾರೆ. ಮನೆಯಲ್ಲಿ ರಾಗು ತರ ಇರುತ್ತಾ ಆ ರೇಂಜ್ ಅಲ್ಲಿ? ಬಟ್ ಆದ್ರೂ ಕೇಳಿ ಚಂದ್ರು, ಆಕ್ಟಿಂಗ್ ಅಲ್ಲಿ ನೀವು ಎಲ್ಲೆಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಆಕ್ಚುಲಿ? ಸಖತ್ ಹಂಗ್ ಮಾಡಿದ್ಲ, ಎಲ್ಲೂ ಇಂಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಗುಡ್ ಗುಡ್ ಒಂದ್ ಸಣ್ಣ ಮಿಸ್ಟೇಕ್ ಏನಾದ್ರು ಹೇಳೋದಾದ್ರೆ ಎಲ್ಲ ಆಯ್ತು ಮಿಸ್ಟೇಕ್? ನೋ ವೇ, ಚಾನ್ಸೇ ಇಲ್ಲ. ವೆರಿ ಗುಡ್ ವೆರಿ ಗುಡ್. ಚಂದನ್ ಆಕ್ಚುಲಿ ಅಲ್ಲಿ ಕೂತ್ಕೊಂಡ್ರೆ ಸರಿ ಹೋಗ್ತಲ್ಲ, ವೈ ಡೋಂಟ್ ಯು ಕಮ್ ಆನ್ ಸ್ಟೇಜ್? ಎಸ್. ಆದ್ರೆ ರೆಟ್ರೋ ಸ್ಟೈಲ್ ಅಲ್ಲಿ ಚಂದನ್ ಈಗ ನಮ್ಮ ವೇದಿಕೆ ಮೇಲೆ ನೋಡ್ಬೇಕು ಅಂತ ನಮಗೆ ಬಹಳ ಆಸೆ ಆಗ್ತದೆ. ರೆಟ್ರೋ ಹೀರೋ ರೆಡಿ, ರೆಟ್ರೋ ಹೀರೋಯಿನ್ ರೆಡಿ, ಮತ್ತೆ ಯಾಕೆ ತಡ ಬರ್ಲಿ ಮ್ಯೂಸಿಕ್. ವಿಶ್ ಯು ಆಲ್ ದಿ ಬೆಸ್ಟ್ ಚಂದನ್. ಥ್ಯಾಂಕ್ ಯು. ಎಸ್ ಮಿಸ್ಟರ್ ಚಂದನ್ ಶೆಟ್ಟಿ, ಹೌ ವಾಸ್ ದ ಶೋ? ಹೇಗೆ ಅನಿಸ್ತು? ನಾನು ಎಲ್ಲಿ ಹೋದ್ರು ಎಲ್ಲರೂ ಅದೇ ಹೇಳ್ತಾರೆ, ಗಿಚ್ಚಿಗಿಲಿಗಿ ಸೂಪರ್ ಆಗಿದೆ. ಪ್ರತಿಯೊಬ್ರು ಅವ್ರವ್ರ ಲೈಫಲ್ಲಿ ಅವ್ರವ್ರು ಬಿಸಿ ಇದ್ದಾರೆ, ಅವ್ರವ್ರ ಟೆನ್ಷನ್ ಅವ್ರವ್ರಿಗಿದೆ. ಅಟ್ ದ ಎಂಡ್ ಆಫ್ ದ ಡೇ ಮನೆಗೆ ಬಂದು ಚಾನಲ್ ಆನ್ ಮಾಡ್ಕೊಂಡು ಗಿಚ್ಚಿಗಿಲಿಗಿಲಿ ನೋಡಿದ ತಕ್ಷಣ ನಮ್ಗೆ ಎಲ್ಲ ಟೆನ್ಷನ್ ಮಾಯ ಆಗ್ತಾ ಇದೆ, ನಾವು ತುಂಬಾ ರಿಲ್ಯಾಕ್ಸ್ ಆಗ್ತೀವಿ ಈ ಶೋ ನೋಡಿದಾಗ ಅಂತ ತುಂಬಾ ಜನ ನನಗೆ ಹೇಳಿದ್ದಾರೆ. ಅದಕ್ಕೆ ಕಾರಣಕರ್ತರಾಗಿರುವಂತಹ ಎಲ್ಲ ಗಿಚ್ಚಿಗಿಲಿಗಿಲಿ ಕಂಟೆಸ್ಟೆಂಟ್ಸ್ಗಳು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸ್ಕ್ರಿಪ್ಟ್ ರೈಟರ್ಸ್ ಆಗಿರ್ಬೋದು, ಹಾಗೆ ನಮ್ಮ ಜಡ್ಜಸ್ ಆಗಿರ್ಬೋದು, ಮತ್ತೆ ವರ್ಲ್ಡ್ಸ್ ನಂಬರ್ 1 ಆಂಕರ್ ಆಗಿರ್ಬೋದು, ಇವರೆಲ್ಲ ಕಾರಣ. ನಿಮ್ಮೆಲ್ಲರಿಗೂ ಒಂದು ಜೋರ ಚಪ್ಪಾಳೆ ನೀವೇ ತಟ್ಕೊಂಡ್ಬಿಡಿ. ಈಗ ಚಂದನ್ ಶೆಟ್ಟಿನ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿಬಡಿ. ಬಾಯ್. ಈ ವಾರ ಅಂತೂ ನಮ್ಮೆಲ್ಲ ಎಂಟರ್ಟೈನರ್ಸ್ ನಿಮ್ಮನ್ನ ತುಂಬಾ ಚೆನ್ನಾಗಿ ಮನೋರಂಜಿಸಿದ್ರೆ ಅನ್ಕೋತೀನಿ. ಮುಂದಿನ ವಾರ ಈ ಎಂಟರ್ಟೈನ್ಮೆಂಟ್ ಇನ್ನೂ ಡಬಲ್ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಕ್ತಾಯ ಮಾಡ್ತಾ ಇದೀವಿ. ಇಷ್ಟೊತ್ತು ನೀವು ನೋಡಿದ್ದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 2. ಮುಂದಿನ ವಾರ ಸಿಗೋಣ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್, ಲವ್ ಯು, ಬಾಯ್.